ಎಸ್. ಸೊ ಫೈನಲಿ ಮೋದಿವೆ ಇನ್ಕಮ್ ಪ್ಲಾನ್ ಕರೆಕ್ಷನ್ಸ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಕರೆಕ್ಷನ್ಸ್ ಆನ್ ಮೋದಿವೆ ಇನ್ಕಮ್ ಪ್ಲಾನ್ ರೆಡಿ ಇದೆ. ಸೊ ಆಲ್ರೆಡಿ ಲಾಂಚ್ ಆಗಿದೆ. PPT ನಾವು ಇನ್ನೂ ಶೇರ್ ಮಾಡಿಲ್ಲ. ಸೊ PPT ಇವತ್ತು ಸೆಷನ್ ಮುಗಿದ ತಕ್ಷಣ ನಿಮಗೆ ವಾಟ್ಸಪ್ ಗ್ರೂಪ್ಸ್ ಅಲ್ಲಿ ಸಿಗುತ್ತೆ. ಓಕೆ. ಸೊ ಇವಾಗ ಪ್ಲಾನ್ ಕರೆಕ್ಟ್ ಆಗಿ ಇವಾಗ ಐ ಥಿಂಕ್ ಆಲ್ಮೋಸ್ಟ್ 99% ಆಫ್ ದಿ ಚಾನ್ಸಸ್ ಕಂಪ್ಲೀಟ್ ಆಗಿ ಇವಾಗ ಮೋದಿವೆ ಇನ್ಕಮ್ ಪ್ಲಾನ್ ಇವಾಗ ರೆಡಿ ಇದೆ. ಸೊ ಇವಾಗ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಕರೆಕ್ಟ್ ರೈಟ್ ಟೈಮ್. ಸೊ ಹಾಗೇನೆ ಯಾರೆಲ್ಲ ಹಳೆ ಸೆಷನ್ ಲಾಸ್ಟ್ ಮಂತ್ ನೀವು ನೋಡಿದ್ರಿ, 3 ಸೆಷನ್ ಕೂಡ ನೋಡಿ ಅದರ ಮೇಲೆ ಬೇಕಾದಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ಇವಾಗ ಡಿಲೀಟ್ ಮಾಡಿ ಸ್ಮಾಲ್ ಕರೆಕ್ಷನ್ಸ್ ಅಪ್ಡೇಟ್ ಮಾಡ್ಕೊಂಡು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡು ಕಲಿಬೇಕಾಗತ್ತೆ. ಡನ್. ಸೊ ಹಾಗೇನೆ ನನ್ನ ಫೇಸ್ಬುಕ್ ಅಲ್ಲಿ ಏನ್ ಹಾಕಿದೆ, ಈಗ 3 ಸೆಷನ್ಸ್ ರೆಕಾರ್ಡಿಂಗ್ ಇವತ್ತು ರಾತ್ರಿ ಡಿಲೀಟ್ ಮಾಡಿ ಆಮೇಲೆ ಇವತ್ತಿನ ಸೆಷನ್ ಫೇಸ್ಬುಕ್ ಅಲ್ಲಿ ನಿಮಗೆ ರೆಕಾರ್ಡಿಂಗ್ ಸಿಗತ್ತೆ. ಓಕೆ. ಸೊ ಇವಾಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಮ ಟೀಮ್ಗೆ ಅಕಸ್ಮಾತ್ ರೆಕಾರ್ಡಿಂಗ್ ಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಲಿಂಕು, ಸೊ ಇದರ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅಪ್ಡೇಟ್ ಆದ್ರೆ ಇವತ್ತೇ ಅಪ್ಡೇಟ್ ಮಾಡಿ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಮಾರ್ನಿಂಗ್ ನಿಮಗೆ ಫೇಸ್ಬುಕ್ ರೆಕಾರ್ಡಿಂಗ್ ಕೂಡ ಲಿಂಕ್ ಸಿಗತ್ತೆ. ಸೇಮ್ ಸೆಷನ್. ಸೊ ನಿಮ್ಮ ಟೀಮ್ಗೂ ಕೂಡ ಇದನ್ನ ಕಳಿಸ್ಬೋದು. So let's start our Modive income plan final update. ಸೊ ಎಲ್ಲರೂ ಆಲ್ರೆಡಿ ನಮ್ಮ ಪ್ಲಾನ್ ಅಪ್ಡೇಟ್ PPT ನೋಡಿದ್ರೆ ಒಳ್ಳೇದು. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳೋದೇನ್ ಬೇಡ. ಸೊ ಇದ್ರದ್ದು PPT ನಾನು ಈ ಸೆಷನ್ ಮುಗಿದ ತಕ್ಷಣ ನಿಮ್ಗೆ ಕಳ್ಸಿಕೊಡ್ತೇನೆ. ಓಕೆ. ಸೊ ಫಸ್ಟ್ ಕಂಪ್ಲೀಟ್ ಡೀಟೇಲ್ ತಿಳ್ಕೊಳ್ಳೋಣ, ಆಮೇಲೆ ನಿಮ್ಮ ಒಂದು Q&A, ಕ್ವಶನ್ ಅಂಡ್ ಆನ್ಸರ್ ಎಲ್ಲ ಆಮೇಲೆ ನೋಡೋಣ. ಸೊ ಆಸ್ ಆಫ್ ನೋ ಪ್ಲಾನ್ ಅಲ್ಲಿ ಏನು ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿ ಬೋರ್ಡ್ ಯೂಸ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಬೋರ್ಡ್ನ ಯೂಸ್ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಪ್ಲಾನ್ ಅಲ್ಲಿ ಅಪ್ಡೇಟ್ ಏನಿದೆ ಅದನ್ನ ನೋಡೋಣ. ಸೊ ಈ ಒಂದು ಪ್ಲಾನ್ ಏನಿದೆ ಇದು ಎಫೆಕ್ಟಿವ್ ಫ್ರಮ್ 1st ಮಾರ್ಚ್. ಸೊ ಈ ಮಂತೆ ಈ ಒಂದು ಹೊಸ ಅಪ್ಡೇಟಿನ ಕ್ಯಾಲ್ಕುಲೇಷನ್ ನಡೆಯುತ್ತೆ. ಸೊ ಹಾಗೇನೆ ಸುಮಾರು ಕಡೆ ಆಲ್ರೆಡಿ ಆಪ್ ಅಲ್ಲಿ ನೀವು ನೋಡೋ ಆಗಿದ್ರೆ ಕರೆಕ್ಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿಲ್ಲ, ಇನ್ನು ಆಪ್ ಅಲ್ಲಿ ಬೇಕಾದಷ್ಟು ಅಪ್ಡೇಟ್ ಮಾಡೋದು ತೋರಿಸೋದಿದೆ. ಸೊ ಹಾಗೇನೆ ಯಾರೆಲ್ಲ ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕ್ ಅಲ್ಲಿ ಯಾರಿಗೆಲ್ಲ ಟ್ರಿಪಲ್ ಪವರ್ ಬೋನಸ್ ಇನ್ಕಮ್ ಪೇಔಟ್ ಆಗಿದೆ ಅದು ಹಾಗೆ ಇರುತ್ತೆ. ಸೊ ಅವ್ರಿಗೇನ್ ಚೇಂಜಸ್ ಆಗಲ್ಲ. ಸೊ ಇನ್ಕಮ್ ಏನ್ ಇಶ್ಯೂ ಆಗಿದೆ ಅದು ವಾಪಸ್ ಅಂತ ತಗೊಳಲ್ಲ. 2,000 5,000 ಯಾರಿಗೆಲ್ಲ ಇಶ್ಯೂ ಆಗಿದೆ ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕ್ ಅದು ಹಾಗೆ ಇರುತ್ತೆ. ಸೊ ಥರ್ಡ್ ವೀಕ್ ಇಂದ ಇದ್ರದ್ದು ಏನ್ ಟ್ರಾನ್ಸಿಷನ್ ಇಲ್ಲ ಅಂತ ಹೇಳಿದ್ರೆ ಏನ್ ಚೇಂಜಸ್ ಆಗಿದೆ. ಸೊ 3ನೇ ವಾರದಿಂದ ಇದು ಇನ್ಕಮ್ ಚೇಂಜಸ್ ಆಗಿದೆ. ಆದ್ರೆ ಮಂತ್ಲಿ ಇನ್ಕಮ್ ಏನಿದೆ ಮಂತ್ಲಿ ಇನ್ಕಮ್ ಎಲ್ಲಾನು ಕೂಡ ನಿಮಗೆ 1st ಮಾರ್ಚ್ ಇಂದಾನೆ ಎಫೆಕ್ಟಿವ್ ಇರುತ್ತೆ. ವೀಕ್ಲಿ ಪೇಔಟ್ ಮಾತ್ರ ನಿಮಗೆ 3ನೇ ವಾರದಿಂದ ಇದು ಚೇಂಜಸ್ ಆಗುತ್ತೆ. ಸೊ 3ನೇ ವಾರ. ಸೊ ಅದು ಕೂಡ ಇವತ್ತು ಲಾಸ್ಟ್ ಡೇಟ್. ಸೊ ಥರ್ಡ್ ವೀಕ್ ಕ್ಲೋಸಿಂಗ್. ಸೊ ಈ ಥರ್ಡ್ ವೀಕ್ ಅಲ್ಲಿ ನಿಮ್ಮ ಒಂದು ಟ್ರಿಪಲ್ ಪವರ್ ಬೋನಸ್ ಪೇಔಟ್ ಏನಿದೆ ಆಕ್ಚುಲಿ ಅದಾಗಲ್ಲ. ಯಾಕಾಗಲ್ಲ ಅಂತ ಇವಾಗ ನೋಡೋಣ. ಓಕೆ. ಸೊ ಇದು ಎಫೆಕ್ಟಿವ್ ಫ್ರಮ್ 1st ಮಾರ್ಚ್. ಸೊ ಹಳೆ ಲಾಯಲ್ಟಿ ಏನಿತ್ತು, ಸೊ ಜನವರಿ ತನಕ ಇದ್ದಿದ್ದ ಲಾಯಲ್ಟಿ ಇವಾಗ ಮತ್ತೆ ವಾಪಸ್ ಬಂದಿದೆ ಆನ್ ಪಾಪ್ಯುಲರ್ ಡಿಮ್ಯಾಂಡ್. ಯಾಕೆ ಅಂತ ಗೊತ್ತಿಲ್ಲ. ಸುಮಾರು ಜನಕ್ಕೆ ಹೊಸ ಲಾಯಲ್ಟಿ ಮೋಸ್ಟ್ಲಿ ಅರ್ಥ ಆಗಿರ್ಲಿಲ್ಲ. ಅದಕ್ಕೆ ಮೋಸ್ಟ್ಲಿ ಎಲ್ಲರೂ ಕೂಡ ಹಳೇದೇ ಕೊಡಿ ಅಂತಿದ್ರು. ಒಂದ್ ಗುಡ್ ಥಿಂಗ್ ಇದೆ, ಯಾಕೆಂತ ಹೇಳಿದ್ರೆ ಕಸ್ಟಮರ್ಗೆ ರುಪೀಸ್ ಅಲ್ಲಿ ಅರ್ಥ ಮಾಡೋದು ಈಸಿ, ಪಾಯಿಂಟ್ಸ್ ಅಲ್ಲಿ ಅರ್ಥ ಮಾಡಿಸೋದು ಕಷ್ಟ. ಸೊ ಅದು ಒನ್ ಆಫ್ ದಿ ಮೇಜರ್ ಪಾಯಿಂಟ್. ಅದನ್ನೇ ಅರ್ಥ ಮಾಡ್ಕೊಂಡು ಕಸ್ಟಮರ್ಗೆ ರುಪೀಸ್ ಅಲ್ಲಿ ಹೇಳೋದು ಬೆಟರು, ಪಾಯಿಂಟ್ಸ್ ಅವ್ರಿಗೆ ಯಾತಕ್ಕೆ ಅಂತ ಹೇಳಿ ಅದನ್ನ ಮತ್ತೆ ಎಲ್ಲರೂ ಕೂಡ ಕೇಳಿದ್ರು. ಸೊ ಅದಕ್ಕೆ ರುಪೀಸ್ ಅಲ್ಲೇ ಇವಾಗ ನಿಮಗೆ ಲಾಯಲ್ಟಿ ಸಿಗುತ್ತೆ ಜಸ್ಟ್ ಲೈಕ್ ಜಾನ್ವರಿ. ಸೊ ಇದು ಕೂಡ ನಿಮಗೆ ಇನ್ನು ಮುಂದೆ ಲಾಯಲ್ಟಿ ಈ ಮಂತ್ ಇಂದ ಲಾಯಲ್ಟಿ ರುಪೀಸ್ ಅಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸೇಮ್ ಜಾನ್ವರಿ ಮಂತ್ ಅಲ್ಲಿ ಏನಿತ್ತು 1,800 ಇಂದ 2,500 ರುಪೀಸ್ ತನಕ ಯಾರೇ ಪರ್ಚೇಸ್ ಮಾಡಿದ್ರು, ಅಂದ್ರೆ 2,499 ತನಕ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಮಂತ್ಲಿ ಅವ್ರಿಗೆ 80% ಆನ್ ದಿ ಟೋಟಲ್ ಪರ್ಚೇಸ್ ಲಾಯಲ್ಟಿಗೆ ಕೌಂಟ್ ಆಗುತ್ತೆ. ಯಾರೆಲ್ಲ 2,500 ಅಂಡ್ ಅಬೋವ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 100% ಲಾಯಲ್ಟಿ ಕೌಂಟ್ ಆಗುತ್ತೆ ಆ ಮಂತ್ ಅಲ್ಲಿ. ಸೊ 6 ಮಂತ್ಸ್ ಅಂಡ್ 12 ಮಂತ್ಸ್ ಲಾಯಲ್ಟಿ ಅಂಡ್ ಲಾಯಲ್ಟಿ ಪ್ಲಸ್ ಏನಿತ್ತು ಜನವರಿ ತನಕ, ಸೊ ಅದು ಮತ್ತೆ ವಾಪಸ್ ಬಂದಿದೆ. ಸೊ ಪ್ರತಿ 6 ಮಂತ್ಸ್ ಏನು ಪರ್ಚೇಸ್ ಮಾಡ್ತೀರಾ
ಅದರಲ್ಲಿ ಆವರೇಜ್ ಮ್ಯಾಕ್ಸಿಮಮ್ ಅಂದ್ರೆ 10,000 ತನಕ ಕ್ಯಾಪಿಂಗ್ ಇನ್ಕ್ರೀಸ್ ಮಾಡಿದ್ವಿ. 7,000 ಇಂದ 10,000 ತನಕ ಲಾಯಲ್ಟಿ ಕ್ಯಾಪಿಂಗ್ ಜಾಸ್ತಿ ಆಗಿದೆ. ಸೊ ಅದಲ್ದಿರ ಮಂತ್ಲಿ 6 ಮಂತ್ಸ್ ಕ್ಯಾಪಿಂಗ್ 10,000 ಇದ್ರೆ, ಹಾಗೇನೆ ಇಯರ್ಲಿ ಲಾಯಲ್ಟಿ ಏನಿದೆ ಅದು ಕೂಡ ನಿಮಗೆ ಕ್ಯಾಪಿಂಗ್ 10,000 ತನಕ ಇನ್ಕ್ರೀಸ್ ಆಗಿದೆ. ಇದು ಆಕ್ಚುಲಿ ಮೇಜರ್ ಚೇಂಜ್ ಅಂತ ಹೇಳ್ಬೋದು. ಅದರ್ವೈಸ್ ಲಾಯಲ್ಟಿ ಎಲ್ಲ ಸೇಮ್ ಹಳೆ ಪಾಲಿಸಿಲಿ ಏನಿತ್ತು ಸೇಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಸೊ ಇದರಲ್ಲಿ ಎಲ್ಲಾ ಪ್ರಾಡಕ್ಟ್ ಕೂಡ ಕೌಂಟ್ ಆಗುತ್ತೆ. ಎಲ್ಲರೂ ಕೂಡ ಭಯ ಪಟ್ಟಿದ್ದು ಫುಡ್ ಅಂಡ್ ಬ್ಯೂರೇಜಸ್ ಕೌಂಟ್ ಆಗಲ್ಲ, ಸಿಗಲ್ಲ ಅಂತ ಹೇಳಿ. ಸೊ ಹಾಗೇನೆ ಮಲ್ಟಿಪಲ್ ಇನ್ವಾಯ್ಸ್, ಸೊ ಸಿಂಗಲ್ ಪರ್ಚೇಸ್ ಏನಿದೆ, ಸಿಂಗಲ್ ಪ್ರಾಡಕ್ಟ್ ಕೂಡ ತಗೊಂಡಾಗ ಇದು ಕೂಡ ಲಾಯಲ್ಟಿಗೆ ಕೌಂಟ್ ಆಗುತ್ತೆ. ಸೊ ಅದು ಕೂಡ ಸುಮಾರು ಜನ ಅಲ್ಲೇ ಕೇಳಿದ್ರು. ಸೊ ಇದು ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಳೆದೆ. ಸೊ ಮಲ್ಟಿಪಲ್ ಇನ್ವಾಯ್ಸ್ ಕೌಂಟ್ ಆಗುತ್ತೆ. ಸೊ ಸಿಂಗಲ್ ಪ್ರಾಡಕ್ಟ್ ಕೂಡ ನಿಮಗೆ ಲಾಯಲ್ಟಿ ಕೌಂಟ್ ಆಗುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಡೇಟ್ ಲಾಯಲ್ಟಿಗೆ 25th, ಫುಲ್ ಮಂತ್ ಇಲ್ಲ, ಇನ್ ಮುಂದೆ 25th ಆಫ್ ಎವ್ರಿ ಮಂತ್ ಲಾಯಲ್ಟಿ ಕ್ಲೋಸ್ ಆಗುತ್ತೆ. ಈ ಮಂತ್ ಕೂಡ ಮಾರ್ಚಲ್ಲೂ ಕೂಡ 25th ಆಕ್ಚುಲಿ ಲಾಯಲ್ಟಿ ಕ್ಲೋಸರ್ ಆಗುತ್ತೆ. ಸೊ ಆನ್ ಎ ಸ್ಪೆಷಲ್ ಇದರಲ್ಲಿ ಮಾರ್ಚ್ ಇದರಲ್ಲಿ ಲಾಸ್ಟ್ ಡೇಟ್ 28th ಫುಲ್ ಮಂತ್ ಅಂತ ಕೊಟ್ಟಿದ್ದಾರೆ. ಈ ಮಂತು ಮಾರ್ಚ್ ಮಂತಿನ ಕ್ಲೋಸಿಂಗ್ ಕೂಡ ನಿಮಗೆ 28 ಇದೆ. ಯಾಕೆಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಕ್ಲೋಸರ್ ಇರೋದ್ರಿಂದ ಮಾರ್ಚ್ 28 ಕ್ಲೋಸ್ ಆಗುತ್ತೆ. ಏಪ್ರಿಲ್ ಇಂದ ಈ ಒಂದು ಲಾಯಲ್ಟಿ ಏನಿದೆ ಓಲ್ಡ್ ಕನ್ಸಲ್ಟೆಂಟ್ ಗಳಿಗೆ 25th ಲಾಸ್ಟ್ ಡೇಟ್ ಆಗುತ್ತೆ. ನ್ಯೂ ಕನ್ಸಲ್ಟೆಂಟ್ ಯಾರೆಲ್ಲ ಫೆಬ್ರವರಿಲಿ ಜಾಯ್ನ್ ಆಗಿದ್ದಾರೆ, ಇಲ್ಲ ಮಾರ್ಚಲ್ಲೂ ಕೂಡ ಜಾಯ್ನ್ ಆಗಿದ್ದಾರೆ, ಸೊ ನ್ಯೂ ಜಾಯ್ನಿಗೆ ಲಾಯಲ್ಟಿ ಫಸ್ಟ್ 3 ಮಂತ್ಸ್ ಫುಲ್ ಮಂತ್ ಇರುತ್ತೆ. ಅದಾದ್ಮೇಲೆ 4th ಮಂತ್ ಇಂದ ನ್ಯೂ ಜಾಯ್ನಿಗಳಿಗೆ ಜಸ್ಟ್ ಲೈಕ್ ಓಲ್ಡ್ ಕನ್ಸಲ್ಟೆಂಟ್ ಇಲ್ಲ ಓಲ್ಡ್ ಅಡ್ವೈಸರ್ಸ್ 25th ವಿಲ್ ಬಿ ದಿ ಲಾಸ್ಟ್ ಡೇಟ್ ಫಾರ್ ಲಾಯಲ್ಟಿ. ಓಕೆ, ಸೊ ಇದು ಯಾರಿಗೆಲ್ಲ ಲಾಯಲ್ಟಿ ಪ್ರೀವಿಯಸ್ ಲಾಯಲ್ಟಿ ಗೊತ್ತು, ಸೊ ಅವರಿಗೆ ಸೇಮ್ ಬೇಸಿಕಲಿ ಅದೇನೆ ಲಾಯಲ್ಟಿ ಇದಾಗಿದೆ. ಸೊ ಇದರಲ್ಲಿ ಒಂದು ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟ್ ಮಂತ್ ಅನೌನ್ಸ್ ಮಾಡಿದ್ದ ಲಾಯಲ್ಟಿ ಸುಮಾರು ಜನಕ್ಕೆ ಮೋಸ್ಟ್ಲಿ ಅದರಲ್ಲಿ ಇದ್ದಿದ್ದ ಬೆನಿಫಿಟ್ ಅರ್ಥ ಆಗಲಿಲ್ಲ. ಅದಕ್ಕೆ ಹಳೆದೇ ಕೊಡಿ ಅಂತ ಕೇಳಿದ್ರು. ಸೊ ಅದಕ್ಕೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಹೊಸ ಲಾಯಲ್ಟಿಲೇ ಜಾಸ್ತಿ ಬೆನಿಫಿಟ್ ಇದ್ದಿದ್ದು ಫೆಬ್ರವರಿಲಿ ಕೊಟ್ಟಿದ್ದು. ಸೊ ಸುಮಾರು ಜನಕ್ಕೆ ಕ್ಲಾರಿಫಿಕೇಶನ್ ಆಗಲಿಲ್ಲ, ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಬಂತು. ಅದಕ್ಕೆ ಕಂಪ್ನಿ ಕನ್ಸಲ್ಟೆಂಟ್ ಅಂಡ್ ಲೀಡರ್ಸ್ಗೆ ಏನ್ ಬೇಕು ಅದನ್ನೇ ಯಾವಾಗಲೂ ಕೂಡ ಕಂಪ್ಲೀಟ್ ಕೇಳೋದಕ್ಕೆ, ಹಾಗೇನೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಂಪ್ನಿ ಎನಿ ಟೈಮ್ ರೆಡಿ ಇರುತ್ತೆ. ಅದಕ್ಕೆ ಕ್ವಿಕ್ ಆಗಿ ನೀವೆಲ್ಲರೂ ಕೂಡ 1 ಮಂತ್ ಅಲ್ಲೇ ಏನೆಲ್ಲ ಚೇಂಜಸ್ ಬೇಕು ಎಲ್ಲಾನು ಕೂಡ ಕೇಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪಾಯಿಂಟ್ ನ ಇನ್ಕ್ಲೂಡ್ ಮಾಡಿ ಚೇಂಜಸ್ ಕೊಟ್ಟಿದೆ. ಓಕೆ, ಸೊ ಲಾಯಲ್ಟಿಲಿ ಇನ್ ಮುಂದೆ ರಿಡಂಪ್ಷನ್ ಅಂತ ಬಂದಾಗ ರುಪೀಸ್ ಅಲ್ಲಿ ರಿಡಂಪ್ಷನ್ ಆಗುತ್ತೆ. ಸಿಂಗಲ್ ಲಾಯಲ್ಟಿ ಅಪ್ಡೇಟ್ ಆಲ್ರೆಡಿ ಪೋಸ್ಟ್ ನಾನು ನಿನ್ನೆ ಆಲ್ರೆಡಿ ಕಳಿಸಿದ್ದೀನಿ. ಸೊ ಸಿಂಗಲ್ ಇನ್ವಾಯ್ಸ್ ಅಲ್ಲಿ ರಿಡಂಪ್ಷನ್ ಮಾಡಬೇಕು. ಸೊ ಅದು ಪ್ರತಿ 6 ಮಂತ್ಸ್ ಒಂದ್ಸತಿ ಸಿಗುತ್ತೆ. ಮಂತ್ಲಿ ರಿಡಂಪ್ಷನ್ ಆಗೋದಿಲ್ಲ. ಇನ್ ಮುಂದೆ ಒನ್ಸ್ ಇನ್ 6 ಮಂತ್ಸ್, ಇಲ್ಲ ಅಂದ್ರೆ ಆಫ್ಟರ್ 12 ಮಂತ್ಸ್ ಕೂಪನ್ ಏನ್ ರೆಡಿ ಆಗುತ್ತೆ ಒಂದೇ ಇನ್ವಾಯ್ಸ್ ಅಲ್ಲಿ ರೆಡಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಲಾಯಲ್ಟಿ ರಿಡಂಪ್ಷನ್ ಅಲ್ಲಿ ಒಂದು ರೈಸ್ ಬ್ರೌನ್ ಆಯಿಲ್, ಒಂದು ತುಪ್ಪ, ನಾರ್ಮಲ್ ಘೀ, A2 ಘೀ ಅಲ್ಲ, ನಾರ್ಮಲ್ ತುಪ್ಪ, ಅದನ್ನು ಕೂಡ ತಗೋಬಹುದು. ಹಾಗೇನೆ ಕೋಕೋನಟ್ ಆಯಿಲ್ ಕೂಡ ಸಿಂಗಲ್ ಇನ್ನು ರಿಡಂಪ್ಷನ್ ಮಾಡಬಹುದು ಲಾಯಲ್ಟಿ ಕೂಪನ್ಸ್ ಅಲ್ಲಿ. ಓಕೆ, ಸೊ ಇದು ಫುಡ್ ಅಂಡ್ ಬ್ಯೂರೇಜಸ್ ಅಲ್ಲಿ ನಿಮ್ಗೆ ತಗೊಳ್ಳಾಗಿದ್ರೆ ರಿಮೈನಿಂಗ್ ಪ್ರಾಡಕ್ಟ್ ತಗೋಬಹುದು. ರೈಸ್ ಬ್ರೌನ್ ಆಯಿಲ್, ಘೀ ಅಂಡ್ ಕೋಕೋನಟ್ ಆಯಿಲ್ ರಿಡಂಪ್ಷನ್ ಅಲ್ಲಿ 1 ಪೀಸ್ ಮಾತ್ರ ತಗೋಬಹುದು. ಸೊ ಹಾಗೇನೆ ಫೆಬ್ರವರಿ ಮಂತ್ ಅಲ್ಲಿ ಯಾರೆಲ್ಲ 1000 PCV ಮಾಡಿದ್ರಿ, ಹಾಗೆ ಇಲ್ಲ ಅಂತ ಹೇಳಿದ್ರೆ 1800 ರುಪೀಸ್ಗಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ರ, ಸೊ ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ನೀವು ನೋಡ್ಬೋದು. ಸೊ ಸೆಕೆಂಡ್ ಎಕ್ಸಾಂಪಲ್ ಪ್ರಕಾರ ಯಾರಾದ್ರೂ ಫೆಬ್ರವರಿ ಮಂತ್ ಅಲ್ಲಿ ಆಸ್ ಪರ್ ಮೋದಿ ವೇ ನ್ಯೂ ಪ್ಲಾನ್ ಪ್ರಕಾರ 1800 ರುಪೀಸ್ ಅಂಡ್ ಅಬೋ ಆರ್ ಎಲ್ಸ್ 1000 PCV ಅಂಡ್ ಅಬೋ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಲಾಯಲ್ಟಿ ಫೆಬ್ರವರಿ ಮಂತ್ ಕೌಂಟ್ ಆಗತ್ತೆ. ಸೊ ಅದು ಕೂಡ ನಿಮ್ಮ ಕಂಟಿನ್ಯೂಟಿ ಅಂತಾನೆ ಅನ್ಕೊಂಡು ಅದು ಕೌಂಟ್ ಆಗುತ್ತೆ. ಸೊ ಕೂಪನ್ ಏನು ಇಶ್ಯೂ ಆಗಲ್ಲ. ಸೊ ಅದು ಹಳೆ ಲಾಯಲ್ಟಿಗೆ ಆಡ್ ಆಗುತ್ತೆ. ಅಕಸ್ಮಾತ್ ಯಾರಾದ್ರೂ ಫೆಬ್ರವರಿ ಮಂತ್ ಅಲ್ಲಿ ಲಾಯಲ್ಟಿ 1000 PCV ಬಿಲೋ ಮಾಡ್ಕೊಂಡಿರೋರು, ಇಲ್ಲ ಅಂತ ಹೇಳಿದ್ರೆ 1800 ಪರ್ಚೇಸ್ ಗಿಂತ ಕಡಿಮೆ ಇರೋರು, ಇಲ್ಲ ಅಂದ್ರೆ ಈವನ್ ಪರ್ಚೇಸೇ ಮಾಡದೇ ಇರೋರು, ಈ 3 ಕೇಸಲ್ಲೂ ಕೂಡ ಅಂದ್ರೆ ಯಾರೆಲ್ಲ ಪರ್ಚೇಸೇ ಮಾಡಲಿಲ್ಲ ಫೆಬ್ರವರಿ ಮಂತ್ ಅಲ್ಲಿ, ಆದ್ರೆ ಲಾಯಲ್ಟಿ ಜನವರಿ ತನಕ ಮಾಡ್ತಾ ಇದ್ರು, ಫೆಬ್ರವರಿಲಿ ಲಾಯಲ್ಟಿ ಬಿಲ್ಲಿಂಗ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಕೇಸ್ ಬಿಲ್ಲಿಂಗ್ ಮಾಡ್ಕೊಂಡಿದ್ದಾರೆ, ಆದ್ರೆ 1000 PCV ಗಿಂತ ಕಡಿಮೆ ಮಾಡ್ಕೊಂಡಿದ್ದಾರೆ ಫೆಬ್ರವರಿ ಮಂತ್ ಅಲ್ಲಿ ಅವರು. ಥರ್ಡ್ ಕೇಸ್ ಬಿಲ್ಲಿಂಗ್ ಮಾಡಿ ಅವರ ಒಂದು ಟೋಟಲ್ ಪರ್ಚೇಸ್ 1800 ರುಪೀಸ್ಗಿಂತ ಕಡಿಮೆ ಇದ್ದು
ಸೊ ಈ 3 ಕೇಸಸ್ ಅಲ್ಲೂ ಕೂಡ ಅವರ ಲಾಯಲ್ಟಿ ಮಿಸ್ ಆಗಿರಲ್ಲ, ಮಾರ್ಚ್ ಮಂತ್ ಅವರ ಕಂಟಿನ್ಯೂಟಿಗೆ ಕೌಂಟ್ ಆಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಜನವರಿ ಮಂತ್ ತನಕ ಅಕಸ್ಮಾತ್ ಯಾರಾದ್ರೂ 4 ಮಂತ್ ಮಾಡಿದ್ರೆ ಫೆಬ್ರವರಿ ಮಾಡಿಲ್ಲ ಅಂದ್ರೆ ಅದು 5ನೇ ತಿಂಗಳು ಅಂತ ಕೌಂಟ್ ಆಗತ್ತೆ. ಅದೇ ಜನವರಿ ಮಂತ್ ಅಲ್ಲಿ ಮಾಡಿ ಜೊತೆಗೆ ಫೆಬ್ರವರಿಲೂ ಕೂಡ ಮಾಡಿದ್ರೆ ಅವ್ರದ್ದು 4th ಆದ್ಮೇಲೆ 5th ಅಂತಾನೆ ಕೌಂಟ್ ಆಗತ್ತೆ. ಓಕೆ, ಸೊ ಇದು ನಮ್ಮ ಲಾಯಲ್ಟಿ ಕಂಪ್ಲೀಟ್ ಅಪ್ಡೇಟ್ ವಿತ್ ಟ್ರಾನ್ಸಿಷನ್. ಸೊ ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಬೇಸಿಕಲಿ ಫೆಬ್ರವರಿಲಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವ್ರಿಗೆ, ಇಲ್ಲ ಯಾರಾದ್ರೂ ಬಿಲ್ ಮಾಡ್ಕೊಂಡಿದ್ರೆ ಅವ್ರಿಗೆ ಕೌಂಟ್ ಆಗತ್ತೆ. ಓಕೆ, ಸೊ ಇದು ಲಾಯಲ್ಟಿದು ಕಂಪ್ಲೀಟ್ ಡೀಟೇಲ್. ಇನ್ ಮುಂದೆ ರಿಪೀಸ್ ಅಲ್ಲಿ ಕೌಂಟ್ ಆಗತ್ತೆ. ಸೊ 6 ಮಂತ್ಸ್ ಒಂದ್ಸತಿ ಹಳೆ ಇದ್ರ ಪ್ರಕಾರನೇ ಕೌಂಟ್ ಆಗತ್ತೆ. ಓಕೆ, ಸೊ ಅದಾದ್ಮೇಲೆ ಇನ್ನೊಂದು ಪಾಪ್ಯುಲರ್ ಡಿಮ್ಯಾಂಡ್ ಅಲ್ಲಿ ಇನ್ನೊಂದು ಬಂದಿದ್ದು ಆಫ್ಟರ್ ಲಾಯಲ್ಟಿ ಪಾಪ್ಯುಲರ್ ಡಿಮ್ಯಾಂಡ್ ಆದ್ಮೇಲೆ APB, ಇಲ್ಲ ಅಂತ ಹೇಳಿದ್ರೆ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ಪರ್ಸನಲ್ CV ಮೇಲೆ ಇನ್ಕಮ್ ಇಲ್ಲ ಅಂತ ಸುಮಾರು ಜನ ಏನ್ ಬೇಜಾರ್ ಮಾಡ್ಕೊಂಡಿದ್ರಿ. ಸೊ ಅಂತವ್ರಿಗೆ ಅಂತ ಹೇಳಿ ಇವಾಗ ಪರ್ಸನಲ್ ಪರ್ಚೇಸ್ ಮೇಲೂ ಕೂಡ ನಿಮಗೆ ಇನ್ಕಮ್ ಸಿಗುತ್ತೆ. ಅದು 7% ಆರ್ 9% ಆರ್ 11%. ಸೊ ಯಾರ್ಯಾರಿಗೆ 7%, ಯಾರ್ಯಾರಿಗೆ 9%, ಯಾರಿಗೆಲ್ಲ 11% ಇದೆ. ಸೊ ಇದು ನಿಮ್ಮ ಟೇಬಲ್ ಅಲ್ಲಿ ಕಾಣ್ತಾ ಇದೆ. ಸೊ ಇದು PPT ಆಲ್ರೆಡಿ ಶೇರ್ ಆಗುತ್ತೆ. ಸೊ ಇದು APB ಅಕ್ಯುಮುಲೇಷನ್ ಇರುತ್ತೆ. ಸೊ ಇನ್ ಮುಂದೆ ಅಕ್ಯುಮುಲೇಷನ್ ಟಿಲ್ ಗೋಲ್ಡ್ ತನಕ ಅಕ್ಯುಮುಲೇಟ್ ಆಗುತ್ತೆ. ಅಂದ್ರೆ 40,000 ಅಂಡ್ ಅಬೌವ್ CV ಕಂಪ್ಲೀಟ್ ಆಗೋ ತನಕ ಅಕ್ಯುಮುಲೇಟ್ ಆಗುತ್ತೆ. ಸೊ ಫಸ್ಟ್ ಸ್ಲ್ಯಾಬ್ ಬಂದು 500 PCV. ಸೊ 500 ಇಂದ 20,000 ತನಕ ಅವರು 7% ಇರ್ತಾರೆ, ಅಕ್ಯುಮುಲೇಟ್ ಮಾಡ್ಕೋಬಹುದು. ಸೊ ಯಾವುದು ಫ್ಲಶ್ ಔಟ್ ಆಗಲ್ಲ, ಇನ್ ಮುಂದೆ CV ಫ್ಲಶ್ ಔಟ್ ಆಗಲ್ಲ. ಸೊ 7% ಅಂತ ಹೇಳಿದ್ರೆ ಅಪ್ ಟು 20,000, 500 ಅಂಡ್ ಅಬೌವ್ 20,000 ತನಕ 7%, 20,000 ಟು 40,000 ತನಕ ಸೀನಿಯರ್ ಅಡ್ವೈಸರ್ ಅಂತ ಕೌಂಟ್ ಆಗುತ್ತೆ. ಹಾಗೇನೆ ಸಿಲ್ವರ್ ಅಡ್ವೈಸರ್, ಸಿಲ್ವರ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅದು 40,000 ಅಂಡ್ ಅಬೌವ್ ಎಲ್ಲರೂ ಕೂಡ ಸಿಲ್ವರ್ ಡೈರೆಕ್ಟರ್ ಆಗಿ ಇರ್ತಾರೆ. ಆದ್ರೆ ಸೊ ಇಲ್ಲಿ ತನಕ ನಿಮ್ಗೆ 11%, ಎಲ್ಲರಿಗೂ ಕೂಡ 11%. ಇನ್ ಮುಂದೆ ಎಲ್ಲರಿಗೂ ಕೂಡ ಪರ್ಸನಲ್ ಪರ್ಚೇಸ್ ಮೇಲೆ 11%. ಯಾವಾಗ 40,000 ಅಕ್ಯುಮುಲೇಷನ್ ಕ್ರಾಸ್ ಆಗುತ್ತೆ ಅವರೆಲ್ಲರೂ ಕೂಡ 11% ಅಲ್ಲಿ ಇರ್ತೀರ. ಓಕೆ, ಸೊ ಅಕಸ್ಮಾತ್ ಯಾರಾದ್ರೂ ಹಳೆ ಪ್ಲಾನ್ ಅಲ್ಲಿ ಅಂತ ಹೇಳಿದ್ರೆ ಸಮೀರ್ ಮೋದಿ ಆಜಾದಿ ಪ್ಲಾನ್ 2.2 ಅಲ್ಲಿ ಯಾರೆಲ್ಲ NQD ಇಲ್ಲಾಂದ್ರೆ 16% ಅಂಡ್ ಅಬೌವ್ ಯಾರೆಲ್ಲ ಇದ್ರಿ, ನಿಮ್ಗೆ ಮ್ಯಾಪಿಂಗ್ 11% ಅಲ್ಲೇ ಮ್ಯಾಪಿಂಗ್ ಆಗಿರುತ್ತೆ. ಮಿಕ್ಕಿದವರು ಯಾರೆಲ್ಲ 7% ಆರ್ 9% ಬರಬೇಕು, ಇದಿನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಅದ್ರ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಯಾರು 7% ಅಲ್ಲಿ ಇದಾರ, ಯಾರು 9% ಅಲ್ಲಿ ಇದಾರ, ಅದು ನಿಮಗೆ ಅಪ್ಡೇಟ್ ನೆಕ್ಸ್ಟ್ ವೀಕ್ ಇಂದ ಸಿಗುತ್ತೆ. ಹಾಗೇನೆ ನಿಮ್ಮ ಆಪ್ ಅಲ್ಲೂ ಕೂಡ ಅದ್ರದ್ದು ಅಪ್ಡೇಟ್ ನಿಮಗೂ ಕೂಡ ಕಾಣುತ್ತೆ. ಸೊ ಸಿಲ್ವರ್ ಡೈರೆಕ್ಟರ್ ತನಕ ನಿಮಗೆ 40,000 ಕ್ರಾಸ್ ಆದ್ಮೇಲೆ ಯಾವ ತಿಂಗಳಲ್ಲಿ ನೀವು ಟೋಟಲ್ GCV ಒಂದೇ ತಿಂಗಳಲ್ಲಿ 40,000 ಕೊಡ್ತೀರಾ, ಅವಾಗ ಅವರು ಗೋಲ್ಡ್ ಡೈರೆಕ್ಟರ್ ಆಗ್ತಾರೆ. ಓಕೆ, ಸೊ ಸಿಂಗಲ್ ಮಂತ್ ಅಲ್ಲಿ 40,000 ಯಾವಾಗ ಕೊಡ್ತೀರಾ, ಸೊ ಅವಾಗ ಗೋಲ್ಡ್ ಡೈರೆಕ್ಟರ್. ಅಲ್ಲಿ 39,999 ತನಕ ಯಾರಾದ್ರೂ ಟೋಟಲ್ GCV ಒಂದೇ ತಿಂಗಳಲ್ಲಿ ಮಾಡಿದ್ರು ಕೂಡ ಅವಾಗ ಅವರು ಸಿಲ್ವರ್ ಡೈರೆಕ್ಟರ್ ಆಗಿ ಆಗ್ತಾರೆ. ಹಾಗೇನೆ ಇಲ್ಲಿ ನಿಮ್ಗೆ ಗೋಲ್ಡ್ ಡೈರೆಕ್ಟರ್ ಅಂಡ್ ಪ್ಲಾಟಿನಂ ಡೈರೆಕ್ಟರ್ಗೆ ನೀವು ಲೆಗ್ ಕ್ರೈಟೀರಿಯಾ ಅಂತ ಇಲ್ಲಿ ಕಾಣಿದೆ. ಸೊ ಇಲ್ಲಿ ನೋಡಬಹುದು ಈ ಕಾಲಮ್, ಇದು ಅಪ್ಲಿಕೇಬಲ್ ಸಿಲ್ವರ್ ಡೈರೆಕ್ಟರ್ ಅಂಡ್ ಪ್ಲಾಟಿನಂ ಡೈರೆಕ್ಟರ್ಗೆ ಮಾತ್ರ. ಏನಿದು ಲೆಗ್ ಕ್ರೈಟೀರಿಯಾ? ಬೇಸಿಕಲಿ ಸೊ ಅಕಸ್ಮಾತ್ ಒಂದು ಲೆಗ್ಗು ಜಾಸ್ತಿ ವಾಲ್ಯೂಮ್ ಕೊಟ್ಟಿದೆ, ಬೇರೆ ಲೆಗ್ ಇಲ್ಲ, ಬರೀ ಒಂದೇ ಸಿಂಗಲ್ ಲೆಗ್ ಅಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಿದ್ದಾಗ ಆ ಒಂದು ಸಿಂಗಲ್ ಲೆಗ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 80% ಮಾತ್ರ ಕೌಂಟ್ ಆಗುತ್ತೆ. ಅದು ಗೋಲ್ಡ್ ಅಂಡ್ ಪ್ಲಾಟಿನಮ್ಗೆ ಮಾತ್ರ ಮ್ಯಾಕ್ಸಿಮಮ್ 80% ಕೌಂಟ್ ಆಗುತ್ತೆ. ಸೊ ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್. ಸೊ ಇದು ಅಗೇನ್ ಬೋರ್ಡ್ ಅಲ್ಲಿ ಎಕ್ಸಾಂಪಲ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ. PPT ಕ್ಲೋಸ್ ಮಾಡಿ. ಸೊ ಏನಿದು ಗೋಲ್ಡ್ ಸಿಂಗಲ್ ಲೆಗ್ ಕ್ರೈಟೀರಿಯಾ? ಬೇಸಿಕಲಿ ಲೆಟ್ಸ್ ಸೇ ಯಾರಾದ್ರೂ ಒಬ್ರು ಒಂದೇ ಲೆಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು, ಅವರು ಒಂದೇ ಲೆಗ್ ಅಲ್ಲಿ ಲೆಟ್ಸ್ ಸೇ 40,000 ತಂದ್ರೆ
40,000 ಅಂಡ್ ಅಬೋ, ಇಲ್ಲ ಅಂತ ಹೇಳಿದ್ರೆ ಈವನ್ 1 lakh ಪ್ಲಸ್ 40,000 ಪ್ಲಸ್ ಗೋಲ್ಡ್ಗೆ. ಗೋಲ್ಡ್ ಅನ್ನೋರು ಒಂದೇ ಒಂದು ಸಿಂಗಲ್ ಲೆಗ್ ಅಲ್ಲಿ 1 lakh ಇಲ್ಲ 40,000 ಇಲ್ಲ ಅಂತ ಹೇಳಿದ್ರೆ ಈವನ್ 5 lakh ಅಂಡ್ ಅಬೋ ಎಷ್ಟೇ ತಂದ್ರು ಕೂಡ ಒಂದು ಸಿಂಗಲ್ ಲೆಗ್ ಇಂದ ಅವರಿಗೆ 32,000 ಮಾತ್ರ ಸಿಗತ್ತೆ. ಓಕೆ, ಸೊ ಈ ರೀತಿ ಒಂದೇ ಸಿಂಗಲ್ ಲೆಗ್ ಅಲ್ಲಿ ತಂದಾಗ ಅವರು 32,000 80% ಇಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 32,000 ತನಕ ಮಾತ್ರ ಕೌಂಟ್ ಆಗುತ್ತೆ. ಗೋಲ್ಡ್ ಬೇಕಾಗಿರೋದು 40,000 ವಾಲ್ಯೂಮ್. ಸೊ 40,000ದಲ್ಲಿ 32,000 ಮಾತ್ರ ಕೌಂಟ್ ಆಗುತ್ತೆ. ರಿಮೈನಿಂಗ್ ಐದರ್ ಅವರು ಪರ್ಸನಲ್ CV 8,000 ಮಾಡ್ಕೋಬೇಕು, ಅದರ್ವೈಸ್ ಬೇರೆ ಲೆಗ್ ಇಂದ ಆದ್ರೂ ಸರಿ ಅವರು ಸ್ಪಾನ್ಸರ್ ಮಾಡಬೇಕು. ಓಕೆ, ಸೊ ಐದರ್ ಡಿಫ್ರೆಂಟ್ ಲೆಗ್ ಇಲ್ಲ ಎರಡನೇ ಲೆಗ್ಗು ಇಲ್ಲ ಮೂರನೇ ಲೆಗ್ಗು ನಾಲ್ಕನೇ ಲೆಗ್ಗು ಇಲ್ಲ ಪರ್ಸನಲ್ CV ಯಾವ್ದಾದ್ರು ಒಂದು ಇದರಲ್ಲಿ ಕ್ರೈಟೀರಿಯಾದಲ್ಲಿ ಅವರು ಈ ಒಂದು 8,000 ತಂದಾಗ ಅವಾಗ ಗೋಲ್ಡ್ ಆಗುತ್ತೆ. ಒಂದೇ ಸಿಂಗಲ್ ಲೆಗ್ ಅಲ್ಲಿ 40,000 ಬಂದು ಎಲ್ಲರೂ ಕೂಡ ಗೋಲ್ಡ್ ಆಗಲ್ಲ. ಸೊ ಈ ರೀತಿ ಸಿಂಗಲ್ ಲೆಗ್ ಅಲ್ಲಿ ಅವ್ರಿಗೆ 32,000 ಗೋಲ್ಡ್ಗೆ ಕೌಂಟ್ ಆಗುತ್ತೆ, ಬ್ಯಾಲೆನ್ಸ್ ತರಬೇಕು. ಸೊ ಹಾಗೆ ಪ್ಲಾಟಿನಮ್ ಅಂತ ನೋಡಾಗಿದ್ರೆ ಸೊ ಪ್ಲಾಟಿನಮ್ಗೆ ಬೇಕಾಗಿರೋದು 60,000 ವಾಲ್ಯೂಮ್. ಟೈಟಲ್ ಏನು ಚೇಂಜಸ್ ಆಗಿಲ್ಲ, ಟೈಟಲ್ ಎಲ್ಲ ಹಾಗೆ ಇದೆ, ಟೈಟಲ್ ರಿಕ್ವೈರ್ಮೆಂಟ್ ಹಾಗೆ ಇದೆ, ಓನ್ಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಮಾತ್ರ ಚೇಂಜ್ ಆಗಿರೋದು. ಸೊ ಪ್ಲಾಟಿನಮ್ ಹೇಗೆ ಒಂದೇ ಸಿಂಗಲ್ ಲೆಗ್ ಅಲ್ಲಿ ಸೊ ಲೆಟ್ಸ್ ಸೇ ಒಂದು ಸಿಂಗಲ್ ಲೆಗ್ ಅಲ್ಲಿ ಅಕಸ್ಮಾತ್ ಯಾರಾದ್ರೂ 60,000 ಬಂತು, ಒಂದೇ ಸಿಂಗಲ್ ಲೆಗ್ ಅಲ್ಲಿ 60,000 ಬಂದಿದೆ, ಇಲ್ಲಾಂದ್ರೆ 1 lakh ಬಂದಿದೆ, ಇಲ್ಲ 2 lakh ಬಂದಿದೆ, ಇಲ್ಲ 5 lakh ಪ್ಲಸ್ ಕೂಡ ಬಂದಿದೆ, ಎಲ್ಲ ಪ್ಲಸ್ ಏನೆ. ಸೊ ಈ ಎಷ್ಟೇ ವಾಲ್ಯೂಮ್ 60,000ಕ್ಕಿಂತ ಜಾಸ್ತಿ ಎಷ್ಟೇ ವಾಲ್ಯೂಮ್ ಅಂದ್ರೂ ಕೂಡ ಅವ್ರಿಗೆ ಕೌಂಟ್ ಆಗೋದು ಮ್ಯಾಕ್ಸಿಮಮ್ 48,000. ಸೊ 48,000 ಮಾತ್ರ ಬರುತ್ತೆ. ಬ್ಯಾಲೆನ್ಸ್ 12,000 ಏನಿದೆ ಅವರು PCV ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಡಿಫ್ರೆಂಟ್ ಲೆಗ್ ಮಾಡ್ಕೋಬಹುದು, ಇಲ್ಲ ಮಾಡ್ಕೋಬಹುದು ಅಲ್ಲ ಮಾಡ್ಲೇಬೇಕು. ಸೊ ಇದರ ಸಿಂಗಲ್ PCV ಅವರು 12,000 ಪ್ಲಸ್ 48,000 60,000 ಆಗುತ್ತೆ. ಬೇರೆ ಲೆಗ್ ಇಲ್ಲಾಂದ್ರೆ ಅವರ ಓನ್ PCV ಮಾಡ್ಕೊಂಡಾಗ ಅವಾಗ ಮಾತ್ರ ಪ್ಲಾಟಿನಮ್ ಡೈರೆಕ್ಟ್ ಆಗುತ್ತೆ. ಇದೇ ಲೆಗ್ ಕ್ರೈಟೀರಿಯಾ. ಓಕೆ, ಸೊ ಈ ರೀತಿ ಗೋಲ್ಡ್ಗೆ 80% ಆಫ್ 40,000 32,000 ಬರುತ್ತೆ. ಹಾಗೇನೆ 60,000 ಅಲ್ಲಿ 80% ಅಂತ ಹೇಳಿದ್ರೆ 48,000. ಸೊ ಈ ರೀತಿ ಬ್ಯಾಲೆನ್ಸ್ ಏನಿದೆ 20% ಬೇರೆ ಲೆಗ್ ಇಂದ ತರಬೇಕಾಗಿದೆ. ಇದು ಚೇಂಜಸ್ ಈ ಒಂದು ಸ್ಮಾಲ್ ಅಪ್ಡೇಟ್ ಅಲ್ಲಿ ಇರುವಂತದ್ದು. ಸೊ ಇದೇ ನಮ್ಮ PPT ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ಸೊ ಇದು ಗೋಲ್ಡ್ಗೆ ಅಂಡ್ ಪ್ಲಾಟಿನಮ್ಗೆ 2 ಲೆಗ್ ಕ್ರೈಟೀರಿಯಾ. ಸೊ ಬೇಸಿಕಲಿ ಇದು ರೂಲ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಹೋಗ್ತಾ ಯಾವಾಗ ಇದು ಪ್ಲಾಟಿನಮ್ ಆದ್ಮೇಲೆ ಸಫೈರ್ ಡೈರೆಕ್ಟರ್ ಬರುತ್ತೆ, ಅಗೇನ್ 2 ಲೆಗ್ ಕ್ರೈಟೀರಿಯಾ ಬಂದೇ ಬರುತ್ತೆ. ಸೊ ಅದಕ್ಕೆ ನೀವು ಸಫೈರ್ ಆದ್ಮೇಲೆ ಮತ್ತೆ ಇನ್ನೊಂದು ಲೆಗ್ ಸಫೈರ್ ಆಗ್ಬೇಕು ಅಂತ ತರೋ ಬದಲು ಸ್ಟಾರ್ಟಿಂಗ್ ಅಂದನೇ 2 to 3 ಲೆಗ್ ವರ್ಕ್ ಮಾಡಿದಾಗ ಅವಾಗ ಸಫೈರ್ ಇಲ್ಲಾಂದ್ರೆ ರೂಬಿಗೆ ಜಂಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಫೈರ್ಗೆ ಇದ್ದಿದ್ದ ಕಂಡೀಷನ್ ಹಾಗೆ ಇದೆ. ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸಫೈರ್ಗೆ 2 ಗೋಲ್ಡ್ ಡೈರೆಕ್ಟರ್ನ ತರಬೇಕು. ಸೊ ಸಫೈರ್ ಅಂತ ಹೇಳಿದ್ರೆ 2 ಗೋಲ್ಡ್ ವಿತ್ 1 lakh GCV. ಸೊ 2 ಗೋಲ್ಡ್ ಅಂತ ಹೇಳಿದ್ರೆ ಅದು 50,000 ಆದ್ರೂ ಸರಿ, ಇಲ್ಲ ಅಂತ ಹೇಳಿದ್ರೆ ಎರಡು ಲೆಗ್ ಅಲ್ಲಿ ಗೋಲ್ಡ್ ಬಂತು, ರಿಮೈನಿಂಗ್ ವಾಲ್ಯೂಮ್ 40,000 ಅಂತ ಹೇಳಿದ್ರೆ ಗೋಲ್ಡ್, ಒಂದು ಲೆಗ್ ಅಲ್ಲಿ 40,000 ಬಂದು ಗೋಲ್ಡ್ ಆಗಿದೆ, ಇನ್ನೊಂದು ಲೆಗ್ ಅಲ್ಲೂ ಕೂಡ 40,000 ಬಂದು ಗೋಲ್ಡ್ ಆಗಿದೆ. ಬ್ಯಾಲೆನ್ಸ್ 3ನೇ ಲೆಗ್ 4ನೇ ಲೆಗ್ ಇಂದನೂ ಕೂಡ ನೀವು ಮಾಡ್ಕೊಂಡ್ರೆ ದೆನ್ ಸಫೈರ್ ಡೈರೆಕ್ಟರ್ ಆಗುತ್ತೆ. ಐಡಿಯಲಿ 2 ಲೆಗ್ ಆರ್ 3 ಲೆಗ್ ವರ್ಕ್ ಮಾಡೋದು ಒಳ್ಳೇದಲ್ಲ. ಸೊ ಈ ಪ್ಲಾನ್ ಅಲ್ಲೂ ಅಷ್ಟೇ, ಸೊ ಇಂಥ ಪ್ಲಾನ್ ಅಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ 1 ಲೆಗ್ 2 ಲೆಗ್ ಅಲ್ಲಿ ವರ್ಕ್ ಮಾಡೋದು ಯಾರಿಗೂ ಕೂಡ ಒಳ್ಳೇದಲ್ಲ ಲಾಂಗ್ ಟರ್ಮ್ ಅಲ್ಲಿ. ಸೊ ಸುಮಾರು ವರ್ಷದಿಂದ ಹೇಳ್ತಾನೆ ಇದೀವಿ. ಸೊ ಆದ್ರೂ ಕೂಡ ಕೇಳೋರು ಕೇಳಿದ್ರು, ಕೆಲವ್ರು ಕೇಳಿ ಬಿಟ್ರು, ಕೆಲವರು ಕೇಳಿ ಅದನ್ನ ಚೇಂಜ್ ಮಾಡ್ಕೊಂಡ್ರು. ಸೊ ಚೇಂಜ್ ಮಾಡ್ಕೊಂಡಿದ್ರೆ ದೆನ್ ಅಟ್ ಲೀಸ್ಟ್ ಬೆಟರ್. ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ ಅಂದಾಗ ಇವಾಗಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ.
ಅದನ್ನ ವರ್ಕ್ ದ ಪ್ಲಾನ್ ಯಾವಾಗ ತಗೋತೀವಿ ಅದನ್ನಲ್ಲಿ ನೋಡೋಣ. ಸೊ ಇವತ್ತು ಜಾಸ್ತಿ ವರ್ಕ್ ದ ಪ್ಲಾನ್ ಮಾಡೋಕ್ಕಾಗಲ್ಲ. ಸೊ ಸ್ಟಿಲ್ ಲೈಟ್ ಆಗಿ ಅಟ್ಲೀಸ್ಟ್ ನೋಡೋಣ. ಓಕೆ, ಸಫಾಯಿ ಡೈರೆಕ್ಟ್ ಅಂತ ಹೇಳಿದ್ರೆ 2 ಗೋಲ್ಡ್ ಬರಬೇಕು. ಸೊ 2 ಗೋಲ್ಡ್ ವಿತ್ 1 lakh GCV ಬರಬೇಕು. ಸೊ ವಾಲ್ಯೂಮ್ ರಿಕ್ವೈರ್ಮೆಂಟ್ ಸಫಾಯಿ ಡೈರೆಕ್ಟರ್ಗೆ ಮುಗಿಯುತ್ತೆ. ಅದಾದ್ಮೇಲೆ ರೂಬಿ ಡೈರೆಕ್ಟರ್ 3 ಪ್ಲಾಟಿನಮ್ ಡೈರೆಕ್ಟರ್ ಅಂದ್ರೆ ಸಾಕು, ವಾಲ್ಯೂಮ್ ಬೇಡ. ಸೊ ಇದಕ್ಕೆ ನಾನು ಲಾಸ್ಟ್ ಮಂತಲ್ಲೂ ಕೂಡ ಇದರಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದೆ, ಈ ಒಂದು ಪ್ಲಾನ್ ಇದೆ ಇದು ವಾಲ್ಯೂಮ್ ಬೇಸ್ಡ್ ಪ್ಲಾನ್ ಅಲ್ಲ, ಇದು ಸ್ಟ್ರಕ್ಚರ್ ಬೇಸ್ಡ್ ಪ್ಲಾನ್. ಈ ಮಂತ್ ಇನ್ಕಮ್ ಪೇಔಟ್ ಆದಾಗ ಎಲ್ಲರಿಗೂ ಕೂಡ ಗಾಬರಿ ಆಯ್ತು. ಸೊ ಇಷ್ಟೊಂದೆಲ್ಲ ವಾಲ್ಯೂಮ್ ಕೊಟ್ಟಿದೀವಿ ಆದ್ರೂ ಕೂಡ ಇನ್ಕಮ್ ಬಂದಿಲ್ಲ. ಸೊ ಬೇಸಿಕಲಿ ಇದು ವಾಲ್ಯೂಮ್ ಬೇಸ್ಡ್ ಪ್ಲಾನ್ ಅಲ್ಲ, ವಾಲ್ಯೂಮ್ ಬೇಸ್ಡ್ ಪ್ಲಾನ್ ಅಲ್ಲ ಅಂತ ಹೇಳಿ ಅವಾಗ್ಲಿಂದ ಇದಕ್ಕೆ ಹೇಳ್ತಾ ಇದ್ದು. ವಾಲ್ಯೂಮ್ಗೂ ಇನ್ಕಮ್ಗೂ ಇದರಲ್ಲಿ ಸಂಬಂಧ ಇಲ್ಲ. ಹಳೆ ಪ್ಲಾನ್ ಅಲ್ಲಿ ಬೇಸಿಕಲಿ ಅದು ವಾಲ್ಯೂಮ್ ಬೇಸ್ಡ್ ಪ್ಲಾನ್ ಇತ್ತು, ಇದು ಸ್ಟ್ರಕ್ಚರ್ ಬೇಸ್ಡ್ ಪ್ಲಾನ್. ಸೊ ಇಲ್ಲೇ ನೋಡಿ, ಬೇಸಿಕಲಿ ರೂಬಿ ಡೈರೆಕ್ಟರ್ ಇಂದ ವಾಲ್ಯೂಮೇ ಕೇಳ್ತಾ ಇಲ್ಲ, ಸ್ಟ್ರಕ್ಚರ್ ಕೇಳ್ತಾ ಇದೆ. ಹಾಗೇನೆ ಈವನ್ ಗೋಲ್ಡ್ ಡೈರೆಕ್ಟರ್ಲ್ಲೂ ಕೂಡ ಸ್ಟ್ರಕ್ಚರ್ ಕೇಳ್ತಾ ಇದೆ, ರೂಬಿ ಡೈರೆಕ್ಟರ್ಲ್ಲೂ ಕೂಡ ಸ್ಟ್ರಕ್ಚರ್ ಕೇಳ್ತಾ ಇದೆ, ಸಫೈರ್ ಡೈರೆಕ್ಟರ್ಲ್ಲೂ ಕೂಡ ಪ್ಲಾಟಿನಮ್ ಸಫೈರ್ ಎಲ್ಲಾ ಇದರಲ್ಲೂ ಕೂಡ ಟೈಟಲ್ ಅಂದ್ರೆ ಸ್ಟ್ರಕ್ಚರ್ ಕೇಳ್ತಾ ಇದೆ. ಸೊ ಇದು ಸ್ಟ್ರಕ್ಚರ್ ಬೇಸ್ಡ್ ಪ್ಲಾನ್, ಅದಕ್ಕೆ ಹೇಳ್ತಾ ಇರೋದು ಇದು ಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಕರೆಕ್ಟ್ ಆಗಿದ್ದಾಗ ಮಾತ್ರ, ಅವಾಗ ಸ್ಟ್ರಕ್ಚರ್ ಅಂದ್ರೆ ಟೀಮ್ ಸ್ಟ್ರಕ್ಚರ್. ಸೊ ಟೀಮ್ ಅಲ್ಲಿ ಯಾರು ಎಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆ ಟೈಟಲ್ ಡೆವಲಪ್ ಆಗ್ತಾ ಇದೆ, ಆವಾಗ ಮಾತ್ರ ಇಲ್ಲಿ ಇನ್ಕಮ್ ಬರುತ್ತೆ. ವಾಲ್ಯೂಮ್ ನಾನು 1 ಲಕ್ಷ ಕೊಟ್ಟೆ, 5 ಲಕ್ಷ ಕೊಟ್ಟೆ, 10 ಲಕ್ಷ ಕೊಟ್ಟೆ, 50 ಲಕ್ಷ ಕೊಟ್ಟೆ, ಸೊ ಆದ್ರೂ ಕೂಡ ಇಷ್ಟು ಇನ್ಕಮ್. ಎಸ್, ವಾಲ್ಯೂಮ್ ಕಂಪೇರ್ ಮಾಡಕ್ ಹೋಗ್ಬಿಡಿ. ಸೊ ಮತ್ತೆ ಸೊ ಸ್ಟಿಲ್ ಏಪ್ರಿಲ್ ಅಲ್ಲೂ ಮತ್ತೆ ಕಂಪ್ಲೇಂಟ್ ಬಂದೇ ಬರುತ್ತೆ. ಹೇಳೋದು ನನ್ನ ಕರ್ತವ್ಯ, ಸೊ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಇಲ್ಲಿದೆ ನಾನು. ರೂಬಿ ಡೈರೆಕ್ಟರ್ಗೆ 3 ಪ್ಲಾಟಿನಮ್ ಬೇಕು, ವಾಲ್ಯೂಮ್ ರಿಕ್ವೈರ್ಮೆಂಟ್ ಇಲ್ಲ. ಎಮರಾಲ್ಡ್ ಡೈರೆಕ್ಟರ್ಗೆ 4 ಸಫೈರ್ ಬೇಕು. ಸೊ ಅದೆಲ್ಲ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಅದು ನಿಮ್ಗೆ ಸೆಲ್ಫ್ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಅದಕ್ಕೆ ನಾನೇನು ಇದು ಮಾಡೋದು ಬೇಡ. ಸೊ PCV ರಿಕ್ವೈರ್ಮೆಂಟ್ ಮತ್ತೆ ಚೇಂಜ್ ಮಾಡಿದ್ದಾರೆ. ಸೊ ಸುಮಾರು ಜನ ಗೋಲ್ಡ್ ಪ್ಲಾಟಿನಮ್ಗೆ 2,000 PCV ಮಾಡೋದು ಕಷ್ಟ ಅಂತ ಹೇಳಿ, ಹೆಂಗಿದ್ರು ಇನ್ಕಮ್ ಇಲ್ಲ, ಮತ್ತೆ ಯಾಕೆ ಜಾಸ್ತಿ ಮಾಡಬೇಕು ಅಂತ ಕೇಳಿದ್ರು. ಸೊ ಕಂಪ್ನಿ ನಿಮಗೋಸ್ಕರ ಇವಾಗ 11% ಕೊಟ್ಟಿದೆ. ಸೊ ಇವಾಗಾದ್ರೂ ನೀವು ಮಾಡ್ಬೋದು. ಸ್ಟಿಲ್ ಗೋಲ್ಡ್ ಅಂಡ್ ಪ್ಲಾಟಿನಮ್ಗೆ 1000 PCV ಮಾಡಿದ್ರೆ ಸಾಕು. ಸಫೈರ್, ರೂಬಿ ಅಂಡ್ ಎಮರಾಲ್ಡ್ 2000 PCV ಮಾಡಬೇಕು. ಡೈಮಂಡ್ ಅಂಡ್ ಅಬೋ 3000 PCV ಮಾಡ್ಕೋಬೇಕು ಕಂಪಲ್ಸರಿ ಆಗಿ. ಸೊ ಎಲ್ಲರಿಗೂ ಕೂಡ APB 11% ಫ್ರಮ್ ಗೋಲ್ಡ್ ಅವರ್ ಸಿಲ್ವರ್ ಡೈರೆಕ್ಟರ್. ಸಿಲ್ವರ್ ಆದ್ಮೇಲೆ ಎಲ್ಲರೂ ಕೂಡ 11% ಅಲ್ಲೇ ಇರ್ತೀರ PCV. ಓಕೆ, ಸೊ APB ನಾನೇನು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ, ಎಲ್ಲರಿಗೂ ಮೋಸ್ಟ್ಲಿ ಅರ್ಥ ಆಗಿರುತ್ತೆ. ಸೊ ಶೇರಿಂಗ್ ಬೋನಸ್. ಓಕೆ, ಇವಾಗ ಈ ಒಂದು ಪ್ಲಾನ್ ಅಲ್ಲಿ ಶೇರಿಂಗ್ ಬೋನಸ್ ಮಾತ್ರ, ಅಂದ್ರೆ 3rd ವೀಕ್ ಇಂದ ನಿಮಗೆ ಶೇರಿಂಗ್ ಬೋನಸ್ ಮಾತ್ರ ನಿಮಗೆ ವೀಕ್ಲಿ ಪೇ ಔಟ್ ಆಗೋದು. ಮಿಕ್ಕಿದೆಲ್ಲಾನು ಕೂಡ ಮಂತ್ಲಿ ಇನ್ಕಮ್. ಓಕೆ, ಸೊ 3rd ವೀಕ್ ಇಂದ ಇನ್ ಮುಂದೆ ನಿಮಗೆ ಮೋಸ್ಟ್ಲಿ ಟ್ರಿಪಲ್ ಪವರ್ ಬೋನಸ್ ಪೇ ಔಟ್ ಆಗಲ್ಲ. ಸುಮಾರು ಜನಕ್ಕೆ ಟ್ರಿಪಲ್ ಪವರ್ ಬೋನಸ್ ಪೇ ಆಗಿದ್ರು ಕೂಡ ಮಂತ್ಲಿ ಇನ್ಕಮ್ ನೋಡ್ಕೊಂಡು ನನಗೆ ಪೇಮೆಂಟ್ ಕಡಿಮೆ ಅಂತಿದ್ರು. ಸೊ ಕಟ್ ಮಾಡಿದ್ರು. ಸೊ ನಿಮಗೆ ಮಂತ್ಲಿನೇ ಕಾಣಬೇಕು, ಅದಕ್ಕೆ ಅದನ್ನ ತೆಗೆದು ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಟ್ರಿಪಲ್ ಪವರ್ ಬೋನಸ್ ವೀಕ್ಲಿ ಪೇ ಔಟ್ ಆಗಿದಾಗ ಆ ಒಂದು 2000 3000 ನಿನ್ ಕೈಗೆ ಸಿಗ್ತಾ ಇತ್ತು, ಹೆಲ್ಪ್ ಆಗ್ತಾ ಇತ್ತು. ವೀಕ್ಲಿ ಅಟ್ಲೀಸ್ಟ್ ಎಕ್ಸ್ಪೆನ್ಸಸ್ಗೆ ರಿಕವರ್ ದುಡ್ಡು ಸಿಗ್ತಾ ಇದ್ರೆ ಒಳ್ಳೇದಲ್ಲ. ಅದ್ರೇನು ಅಂದ್ರೆ ನಿಮಗೆ ಖರ್ಚು ಮಾಡ್ಕೊಂಡಾದ್ಮೇಲೆ ಇನ್ಕಮ್ ಬಂತೋ ಬರ್ಲಿರೋ ಗೊತ್ತಾಗಿಲ್ಲ, ಬ್ಯಾಂಕ್ ಕ್ರೆಡಿಟ್ ಆಯ್ತು, ಖರ್ಚು ಮಾಡ್ಬೇಕಾದ್ರೆ ಖರ್ಚಾಗೋಯ್ತು. ಆಮೇಲೆ ಮಂತ್ಲಿ ಇನ್ಕಮ್ ನೋಡಿದಾಗ ಅಯ್ಯೋ ಯಾಕೋ ಇನ್ಕಮ್ ಕಡಿಮೆ ಆಗಿದೆಯಲ್ಲ ಅಂತ ಸುಮಾರು ಕಂಪ್ಲೇಂಟ್ ಬಂತು. ಆದ್ರೆ ಯಾವಾಗ ಟ್ರಿಪಲ್ ಪವರ್ ಬೋನಸ್, ಶೇರಿಂಗ್ ಬೋನಸ್, ಮಂತ್ಲಿ ಇನ್ಕಮ್ ಎಲ್ಲ ಸೇರಿಸಿ ಹೇಳಿದ್ವಿ, ಆಕ್ಚುಲಿ ಜಾಸ್ತಿನೇ ಇತ್ತು. ಓಕೆ, ಸೊ ನೆವರ್ ಮೈಂಡ್, ನನಗೆ ಬೇಜಾರಾಯ್ತು, ಅದಕ್ಕೆ ಈ ತರ ಹೇಳ್ತಾ ಇದ್ದೀನಿ. ಸೊ ನೆನಪು ಇಲ್ಲ, ಯಾಕೆಂತ ಹೇಳಿದ್ರೆ ಇಲ್ಲಿ ಶೇರಿಂಗ್ ಬೋನಸ್ 30% ಇದ್ದು 15% ಹೋಗಿದೆ, 20% ಇಂದ 10% ಆಗಿದೆ, 10% ಇಂದ 5% ಆಗಿದೆ. ಸೊ ಇದು ವೀಕ್ಲಿ ಪೇಔಟ್ ಜಸ್ಟ್ ಲಾಸ್ಟ್ ಟೈಮ್ ಅನೌನ್ಸ್ ಮಾಡ್ದಂಗೆ 1 to 7. ಫಸ್ಟ್ ವೀಕ್ ಇಸ್ 1 to 7, ಸೆಕೆಂಡ್ ವೀಕ್ ಇಸ್ 8 to 14, ಥರ್ಡ್ ವೀಕ್ ಇಸ್ 15 to 21st, ಫೋರ್ತ್ ವೀಕ್ 22nd ಟಿಲ್ ಮಂತ್ ಎಂಡ್. ಸೊ ಇದೊಂದೇ ಇನ್ನು ಮುಂದೆ ವೀಕ್ಲಿ ಪೇಔಟ್ ಆಗುವಂಥದ್ದು. ಯಾವುದೇ ಒಬ್ಬ ನ್ಯೂ ಜಾಯ್ನಿ ನೀವೇನು ಜಾಯಿನ್ ಮಾಡ್ತೀರಾ, ಆ ನ್ಯೂ ಜಾಯ್ನಿಂದ ನಿಮಗೆ 10% ಅವರ ಒಂದು PCV ಮೇಲೆ ಸಿಗತ್ತೆ. ಓಕೆ, ಸೊ 10% PCV ಮೇಲೆ
ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮೇಲೆ ಸಿಗುತ್ತೆ. ಆದ್ರೆ ನೀವು ಕ್ವಾಲಿಫೈ ಆಗುವಂತವ್ರು ಮಿನಿಮಮ್ 1000 PCV ಮಾಡಬೇಕು. ಸೊ 2000 ಇಂದ 1000 PCV ರಿಕ್ವೈರ್ಮೆಂಟ್ ಬಂದಿದೆ. ಸೊ ಕ್ವಾಲಿಫೈರ್ ಯಾರಿದ್ದಾರೆ, ಶೇರಿಂಗ್ ಬೋನಸ್ ಕ್ವಾಲಿಫೈ ಆಗುವಂತವ್ರು ಅವರು ಪರ್ಸನಲ್ ಸಿವಿನ 1000 ಮಾಡ್ಕೊಂಡ್ರೆ ಸಾಕು. ಆದ್ರೆ ನೀವು ಜಾಯಿನ್ ಮಾಡುವಂತ ನ್ಯೂ ಜಾಯಿನ್ ಏನಿದೆ ಅವರು ಎಷ್ಟೇ PCV ಮಾಡಿದ್ರು ಕೂಡ ನಿಮ್ಗೆ ಅದರ ಮೇಲೆ 10% ಸಿಗತ್ತೆ. ಹಾಗೇನೆ ನಿಮ್ಮ ಜಾಯಿನ್ ಮಾಡಿರುವಂತ ನ್ಯೂ ಜಾಯಿನಿ ಅವರು ಕೂಡ ಮತ್ತೆ ಸ್ಪಾನ್ಸರ್ ಮಾಡಿದಾಗ ನಿಮ್ಮ ಸೆಕೆಂಡ್ ಸ್ಪಾನ್ಸರ್ ಲೈನ್ ಇದೆ, ಸೆಕೆಂಡ್ ಸ್ಪಾನ್ಸರ್ ಲೈನ್ ಇಂದ ನಿಮಗೆ 5% ಸಿಗತ್ತೆ. ಓಕೆ, ಸೊ ಹಾಗೇನೆ ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜ್, ಇನ್ ಮುಂದೆ ಶೇರಿಂಗ್ ಬೋನಸ್ ಅನ್ನೋದು 3 ಮಂತ್ಸ್ ಆದ್ಮೇಲೆ ಸಿಗಲ್ಲ, 2 ಮಂತ್ಸ್ ಆದ್ಮೇಲೆ 2 ಮಂತ್ಸ್ ಮಾತ್ರ ಸಿಗತ್ತೆ, 3 ಮಂತ್ಸ್ ಸಿಗಲ್ಲ. ಸೊ 3 ಮಂತ್ಸ್ ಇದ್ದಿದ್ದು ಇವಾಗ 2 ಮಂತ್ಸ್ ಆಗಿದೆ. ಸೊ 2 ಮಂತ್ಸ್ ಶೇರಿಂಗ್ ಬೋನಸ್ ಸಿಗತ್ತೆ. 3ನೇ ತಿಂಗಳಿಂದ ಇದು ಟೀಮ್ ಬೋನಸ್ಗೆ ಶಿಫ್ಟ್ ಆಗುತ್ತೆ. ಸೊ ಶೇರಿಂಗ್ ಬೋನಸ್ ಯಾವಾಗ ಫಸ್ಟ್ ಮಂತ್ ಅಂಡ್ ಸೆಕೆಂಡ್ ಮಂತ್ ಪೇ ಆಗತ್ತೆ, ಆವಾಗ ಟೀಮ್ ಬೋನಸ್ ಪೇ ಆಗಲ್ಲ. ಸೊ 3rd ಮಂತ್ ಇಂದ ಅಂದ್ರೆ ಶೇರಿಂಗ್ ಬೋನಸ್ ಯಾವಾಗ 2 ತಿಂಗಳು ಕಂಪ್ಲೀಟ್ ಆಗತ್ತೆ, 3ನೇ ತಿಂಗಳಿಂದ ಇದು ಟೀಮ್ ಬೋನಸ್ಗೆ ಆಡ್ ಆಗತ್ತೆ. ಕ್ಲಿಯರ್? ಅದರಲ್ಲಿ ಮೇಜರ್ ಎಕ್ಸ್ಪ್ಲನೇಷನ್ ಏನಿಲ್ಲ. ಸೊ ಅಷ್ಟೇ ಸಾಕು ಅನ್ಕೊಂಡಿದ್ದೀನಿ. ಓಕೆ, ಸೊ ಇದು ನಮ್ಮ ಶೇರಿಂಗ್ ಬೋನಸ್ ಆಯ್ತು. ಶೇರಿಂಗ್ ಬೋನಸ್ ಆದ್ಮೇಲೆ ಇವಾಗ ನಮ್ಮ ಟ್ರಿಪಲ್ ಪವರ್ ಬೋನಸ್. ಕೆಲವರಿಗೆ ಖುಷಿ ಆಯ್ತು, ಕೆಲವರಿಗೆ ಬೇಜಾರಾಯ್ತು. ಯಾರೆಲ್ಲ ಖುಷಿ ಆಯ್ತು ನನಗೆ ಗೊತ್ತಿಲ್ಲ, ಯಾರಿಗೆಲ್ಲ ಬೇಜಾರಾಯ್ತು ಅದು ಕೂಡ ಗೊತ್ತಿಲ್ಲ. ಓಕೆ, ಸೊ ಎಲ್ಲರಿಗೂ PPT ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಪಾಟ್ ಲೈಟ್ ಇನ್ನೂ ಆಗಿದೆ ಅಂತ. ಓಕೆ, ಸೊ ಟ್ರಿಪಲ್ ಪವರ್ ಬೋನಸ್ ಫಸ್ಟ್ ನಿಮಗೆ ಪೇ ಆಗ್ತಿದೆ ಇದು 2000, 5000 ಅಂಡ್ 25,000. ಸೊ ಫ್ಲಾಟ್ ಆಗಿ 2000, 5000 ಅಂಡ್ 25,000 ಸಿಗ್ತಾ ಇದ್ದು ಇವಾಗ ಪೂಲ್ ಆಗಿದೆ. ಸೊ ಹಾಗೇನೆ ಇದು ಇನ್ ಮುಂದೆ ಮಂತ್ಲಿ ಪೇಔಟ್ ಆಗಿದೆ. ಸೊ ಹೆಡಿಂಗ್ ಅಲ್ಲಿ ನೋಡ್ಬೋದು, ಟ್ರಿಪಲ್ ಪವರ್ ಬೋನಸ್ 8% ಪೂಲ್ ಅಂಡ್ ಪೇಯ್ಡ್ ಮಂತ್ಲಿ. ಸೊ ಇನ್ ಮುಂದೆ ಅದು ವೀಕ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಕೋಲಾಹಲ ಮಾಡ್ಬಿಟ್ಟಿದ್ರು. ಸೊ ಇನ್ಕಮ್ ಕಡಿಮೆ ಆಗಿದೆ ಅಂತ ಹೇಳಿ, ಸೊ ಅದಕ್ಕೆ ಕಟ್ ಮಾಡ್ಬಿಟ್ಟಿದ್ವಿ. ಸೊ ಹಾಗೇನೆ ಇದು ಪೂಲ್ ಆಗಿದೆ. ಸೊ ಅದಕ್ಕೆ ಅಂತ ಹೇಳಿ ಮಂತ್ಲಿ ಇನ್ಕಮ್ ಎಷ್ಟು CV ಬಂದಿದೆ, ಸೊ ಇವಾಗ ಎತ್ತಿಟ್ಟಿದ್ದೀವಿ. ಸೊ 8% ಅಷ್ಟು ಟೋಟಲ್ BVಲಿ ಕಂಪ್ನಿ ಬರುವಂತ ಟೋಟಲ್ BVಲಿ 8% ಅಷ್ಟು ಇವಾಗ ಟ್ರಿಪಲ್ ಪವರ್ ಬೋನಸ್ಗೆ ಕೌಂಟ್ ಆಗುತ್ತೆ. ಹಾಗೇನೆ ಇದು ಕಂಡೀಷನ್ ಏನು, ಸೊ ಫಸ್ಟ್ ಒಂದು 18,000 ಕ್ರೈಟೀರಿಯಾ ಕೇಳಿದ್ವಿ ಫ್ರಂಟ್ ಲೈನ್ ಇಂದ. 18,000 ಮಾಡ್ಬೇಕಾಗಿದ್ದು ಇನ್ನು ಮುಂದೆ ಫ್ರಂಟ್ ಲೈನ್ ಇಂದ ಬರೀ 12,000 ಮಾಡಿದ್ರೆ ಸಾಕು. ಪರ್ಸನಲ್ ಅಂಡ್ ಫ್ರಂಟ್ ಲೈನ್, ಸೊ ಫ್ರಂಟ್ ಲೈನ್ ಅಂಡ್ ಪರ್ಸನಲ್ ಸೇರಿ 12,000 ಮಾಡ್ಕೊಂಡಾಗ ಟ್ರಿಪಲ್ ಪವರ್ ಬೋನಸ್ ನ ಲೆವೆಲ್ 1 ಕೌಂಟ್ ಆಗುತ್ತೆ. ಸೊ ಲೆವೆಲ್ 1 ಕ್ವಾಲಿಫೈ ಆಗುತ್ತೆ. ಸೊ ಕ್ವಾಲಿಫೈ ಆದಾಗ ಫಸ್ಟ್ ಲೆವೆಲ್ ಕ್ವಾಲಿಫೈ ಆದಾಗ 1 ಶೇರ್. ಓಕೆ, ಸೊ ಮೊದಲು ನಿಮಗೆ 2000 ಅಂತ ಏನ್ ಸಿಗ್ತಾ ಇತ್ತು, ಇವಾಗ 1 ಶೇರ್ ಸಿಗುತ್ತೆ. ಶೇರ್ ವ್ಯಾಲ್ಯೂ ಎಷ್ಟು ಆಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಎಷ್ಟು ಅಂತ ನಾನು ಹೇಳಕ್ಕಾಗಲ್ಲ, ಆದ್ರೆ ಎಷ್ಟು ಬರ್ಬೋದು ಅಂತ ನಾವು ಹೇಳ್ಬೋದು. ಸೊ ಆಸ್ ಆಫ್ ನೌ, ಸೊ ಲೆವೆಲ್ 1 ಕಂಪ್ಲೀಟ್ ಆದಾಗ ನಮಗೆ 1 ಶೇರ್ ಸಿಗುತ್ತೆ. ಸೊ ಲೆವೆಲ್ 2 ಅಂತ ಹೇಳಿದ್ರೆ ಇಲ್ಲಿ ಚೇಂಜ್ ಮಾಡಿರೋದು. ಸೊ ನನ್ನ ಫ್ರಂಟ್ ಲೈನ್ ಯಾವಾಗ ಅವರು ಕೂಡ ಕ್ವಾಲಿಫೈ ಆಗ್ತಾರೆ ಅಂತ ಲಾಸ್ಟ್ ಮಂತ್ ತನಕ ಇದ್ದಿದ್ದು, ಇವಾಗ ನನ್ನ ಒಂದು ಫ್ರಂಟ್ ಲೈನ್ ಲೆಗ್ ಕೆಳಗಡೆ ಯಾರಾದ್ರೂ ಸರಿ, ಸೊ ಒಂದು ಲೆಗ್ ಅಲ್ಲಿ ಯಾರಾದ್ರೂ ಒಬ್ರು ಲೆವೆಲ್ 1 ಕ್ವಾಲಿಫೈ ಆದಾಗ ನನಗೆ ಅದು ಕೌಂಟ್ ಆಗತ್ತೆ. ಓಕೆ, ಸೊ ಲೆಗ್ ಅಲ್ಲಿ ಯಾರಾದ್ರೂ ಒಬ್ರು ಫ್ರಂಟ್ ಲೈನೇ ಕ್ವಾಲಿಫೈ ಆಗ್ಬೇಕು ಅಂತ ಇದನ್ನ ರೂಲ್ಸ್ ನ ಚೇಂಜ್ ಮಾಡಿ, ಸೊ ಡೌನ್ ಅಲ್ಲಿ ಯಾರಾದ್ರೂ ಒಬ್ರು ಕ್ವಾಲಿಫೈ ಆದ್ರೂ ಕೂಡ ಕೌಂಟ್ ಆಗತ್ತೆ. ಓಕೆ, ಸೊ ಈ ರೀತಿ 3 ಲೆಗ್ಗಳಲ್ಲಿ
ನಾನು 3 ಜನನ ಕ್ವಾಲಿಫೈ ಮಾಡಿಸಿದಾಗ ಅವಾಗ ನನಗೆ 3 ಶೇರ್ ಸಿಗುತ್ತೆ, ಅಂದ್ರೆ ಲೆವೆಲ್ 2 ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಲೆವೆಲ್ 2 ಇವಾಗ ಫ್ರಂಟ್ ಲೈನ್ ನ ಮಾಡಿಸೋದಲ್ಲ, ಲೆಗ್ ಅಲ್ಲಿ ಯಾರನ್ನಾದ್ರೂ ಒಬ್ಬೊಬ್ಬರನ್ನ ಟೋಟಲಿ 3 ಲೆಗ್ ಅಲ್ಲಿ ಕ್ವಾಲಿಫೈ ಮಾಡಿಸಿದಾಗ ಲೆವೆಲ್ 1ಗೆ ಅವಾಗ ನನಗೆ ಲೆವೆಲ್ 2 ಸಿಗುತ್ತೆ. ಸೊ ಲೆವೆಲ್ 2 ಅಂತ ಹೇಳಿದಾಗ 3 ಶೇರ್ ಸಿಗುತ್ತೆ. ಸೊ ಹಾಗೇನೆ ಲೆವೆಲ್ 3 ಕೌಂಟ್ ಆಗಬೇಕು ಅನ್ನೋಗಿದ್ರೆ ನನ್ನ 3 ಲೆಗ್ ಅಲ್ಲಿ ಯಾರಾದ್ರೂ ಒಬ್ಬೊಬ್ರು 3 ಲೆಗ್ ಅಲ್ಲೂ ಕೂಡ ಒಬ್ಬೊಬ್ರು ಲೆವೆಲ್ 2 ಕ್ವಾಲಿಫೈ ಆದಾಗ ನನಗೆ ಲೆವೆಲ್ 3 ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾನು ಮಾಡ್ಕೋಬೇಕು. ಈ ತರ ಮಾಡ್ಬೋದು, ಈ ತರ ಚೇಂಜಸ್ ಆಗಿರೋದು. ಸೊ ಹಾಗೇನೆ ಫ್ರಂಟ್ ಲೈನ್ ಅಂತ ಹೇಳಿದಾಗ ಬೇಸಿಕಲಿ ನಿಮ್ಮ ಇಮಿಡಿಯೇಟ್ ಫ್ರಂಟ್ ಲೈನ್. ಯಾವಾಗ ನೀವು ಲೆವೆಲ್ 3 ಕಂಪ್ಲೀಟ್ ಮಾಡ್ತೀರಾ ಅವಾಗ ನಿಮಗೆ 13 ಶೇರ್ ಸಿಗುತ್ತೆ. ಓಕೆ, ಸೊ 13 ಶೇರ್ ಸಿಗುವಂಥದ್ದು ಲೆವೆಲ್ 3ಲಿ. ಸೊ ನೀವು ಈ ಒಂದು ಎಕ್ಸಾಂಪಲ್ ಅಲ್ಲಿ ನೋಡಬಹುದು. ಸೊ ಲೆವೆಲ್ 1 ಇಲ್ಲ ಅಂದ್ರೆ ಲೆವೆಲ್ 2 ಏನಿದೆ, ನಿಮ್ಮ ಫ್ರಂಟ್ ಲೈನ್ ಅಲ್ಲಿ ಕೆಳಗಡೆ ಯಾರಾದ್ರೂ ಕೂಡ ಕ್ವಾಲಿಫೈ ಆದ್ರೂ ಕೂಡ ನಿಮಗೆ ಕೌಂಟ್ ಆಗತ್ತೆ. ಸೊ ಮತ್ತೆ ಇದನ್ನ ಬೋರ್ಡ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಟ್ರಿಪಲ್ ಪವರ್ ಬೋನಸ್ ಹೇಗೆ ಕೌಂಟ್ ಆಗೋದು? ಸೊ ಇವಾಗ ನನಗೆ 6 ಲೆಗ್ ಇದೆ. ಸೊ 6 ಲೆಗ್ಗು ಎ ಬಿ ಸಿ ಡಿ ಇ ಎಫ್. ಸೊ ಈ 6 ಲೆಗ್ ಅಲ್ಲಿ ಇವಾಗ ನನ್ನ ಟೋಟಲ್ ಫ್ರಂಟ್ ಲೈನ್ಸ್ ಇಂದ ನಾನು 12,000 ಮಾಡಬೇಕು. ಈ 12,000 ಅಲ್ಲಿ ಫಸ್ಟ್ ಕಂಡೀಷನ್ ಏನು, ನನ್ನ ಪಿ ಸಿ ವಿ 2,000 ಆಗ್ಬೇಕು. ಸೊ ಇದು ಹಾಗೆ ಇದೆ. ಪರ್ಸನಲ್ ಸಿ ವಿ ಏನಿದೆ ಇದು 2,000 ಮಾಡಲೇಬೇಕು. ಹಾಗೇನೆ ಅಟ್ಲೀಸ್ಟ್ ನನ್ನ ಫ್ರಂಟ್ ಲೈನ್ ಅಲ್ಲಿ ನಂದು ಫ್ರಂಟ್ ಲೈನ್ ಎಲ್ಲರೂ ಸೇರಿಸಿ 12,000 ಕೂಡ ಮಾಡಬೇಕು. ಸೊ ಇದು ಹಾಗೆ ಇದೆ. 18,000 ಇಂದ 12,000ಗೆ ಕಡಿಮೆ ಆಗಿದೆ. ಸೊ ಅದು ಆಕ್ಚುಲಿ ಒಳ್ಳೇದಲ್ಲ. ಬರೀ 12,000 ಅಂತ ಕ್ವಾಲಿಫೈ ಆಗ್ಬಿಡಿ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನೀವು ಕೂಡ ಮಾಡಿ, ಬೇರೆಯವ್ರನ್ನು ಕೂಡ ಮಾಡಿಸಿ, ಯಾವಾಗಲೇ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೂ ಇನ್ಕಮ್ ಕಡಿಮೆ ಆಗುತ್ತೆ, ಅಪ್ಲೈನ್ಸ್ಗೂ ಕೂಡ ಇನ್ಕಮ್ ಕಡಿಮೆ ಆಗುತ್ತೆ. ಇಲ್ಲ ನಿಮ್ ಡೌನ್ ಲೈನ್ಸು ಕೂಡ ಕಡಿಮೆ ಮಾಡಿದಾಗ ನಿಮ್ ಇನ್ಕಮ್ ಕಡಿಮೆ ಆಗುತ್ತೆ. ಸೊ ಹಾಗೆ ಎಲ್ಲರಿಗೂ ಕೂಡ. ಓಕೆ, ಸೊ ಇದು ಮಾಡೋದು. ಸೊ ಇದು ಸೆಕೆಂಡ್ ಕ್ರೈಟೀರಿಯಾ. ಫಸ್ಟ್ ನಂದು ಪರ್ಸನಲ್ ಪಿ ಸಿ ವಿ. ಸೆಕೆಂಡ್ ಕ್ರೈಟೀರಿಯಾ ಬಂದು ಫ್ರಂಟ್ ಲೈನ್ ಸೇರಿಸಿ 12,000 ಆಗಬೇಕು. ಹಾಗೇನೆ ಈ ಫ್ರಂಟ್ ಲೈನ್ ಅಲ್ಲಿ ಮಿನಿಮಮ್ 3 ಜನ ಅಟ್ಲೀಸ್ಟ್ ಅವರು ಕೂಡ 2,000 ಪರ್ಸನಲ್ ಸಿ ವಿ ಮಾಡ್ಕೋಬೇಕು. ಮಿನಿಮಮ್ 3 ಜನ. ಓಕೆ, ಸೊ ಮಿನಿಮಮ್ 3 ಜನ 2,000 ಪಿ ಸಿ ವಿ ಮಾಡ್ಕೋಬೇಕು. ಇದು ನನ್ನ 3ನೇ ಕಂಡೀಷನ್. ಈ 3 ಕಂಡೀಷನ್ ಕಂಪ್ಲೀಟ್ ಆದಾಗ ಲೆವೆಲ್ 1 ಕಂಪ್ಲೀಟ್ ಆಗತ್ತೆ. ಸೊ ಲೆವೆಲ್ 1 ಹೀಗೆ ಮಾಡೋದು. ಸೊ ಅದಾದ್ಮೇಲೆ ಲೆವೆಲ್ 2 ಮಾಡ್ಕೊಳ್ಳೋದು ಹೇಗೆ? ಸೊ ಅಕಸ್ಮಾತ್ ಒಂದು ಲೆಗ್ ಅಲ್ಲಿ ಫ್ರಂಟ್ ಲೈನ್ ಮಾಡ್ಕೊಂಡಿಲ್ಲ, ಆದ್ರೆ ಯಾರೋ ಒಬ್ರು ಡೌನ್ ಅಲ್ಲಿ, ಇದು A1 ಅಂಡ್ A2, ಡೌನ್ ಅಲ್ಲಿ ಯಾರೋ ಒಬ್ರು ಲೆವೆಲ್ 1 ಕಂಪ್ಲೀಟ್ ಮಾಡಿದ್ದಾರೆ. ಸೊ ಡೌನ್ ಅಲ್ಲಿ ಲೆವೆಲ್ 1 ಕಂಪ್ಲೀಟ್ ಮಾಡಿದ್ದಾರೆ. ಹಾಗೇನೆ ಬೇರೆ ಲೆಗ್ ಅಲ್ಲೂ ಕೂಡ ಸೊ ಯಾರು 2,000 ಮಾಡಿದ್ದಾರೆ ಅವರೇ ಮಾಡ್ಕೋಬೇಕು ಅಂತ ಏನಿಲ್ಲ. ಯಾರು 2,000 ಪಿ ಸಿ ಮಾಡಿಲ್ಲ ಅವರು ಕೂಡ ಕೌಂಟ್ ಮಾಡ್ಕೋಬಹುದು, ಅವರು ಕೂಡ ಕ್ವಾಲಿಫೈ ಆಗ್ಬೋದು, ಅದು ಕೂಡ ನನಗೆ ಕೌಂಟ್ ಆಗತ್ತೆ. ಆದ್ರೆ ಯಾರು ಕ್ವಾಲಿಫೈ ಆಗ್ತಾ ಇದ್ದಾರೆ ಇಲ್ಲಿಂದ ಲೆವೆಲ್ 1 ಇವ್ರು ಕ್ವಾಲಿಫೈ ಆಗ್ಬೇಕು. ಸೊ 2 ಲೆಗ್ ಆಯ್ತು. ಹಾಗೇನೆ ಈ ರೀತಿ ನನಗೆ ಡೌನ್ ಅಲ್ಲಿ ಯಾರಾದ್ರೂ ಒಬ್ರು ಲೆವೆಲ್ 1 ಕೌಂಟ್ ಆದಾಗ ಈ ರೀತಿ ಬೇರೆ ಬೇರೆ ಲೆಗ್ಗಳಲ್ಲಿ ಟೋಟಲ್ 3 ಲೆಗ್ ಅಲ್ಲಿ ಲೆವೆಲ್ 1 ಕಂಪ್ಲೀಟ್ ಆದಾಗ ಅವಾಗ ನನಗೆ ಲೆವೆಲ್ 2 ಕಂಪ್ಲೀಟ್ ಆಗತ್ತೆ. ಓಕೆ, ಇದು ಈ ರೀತಿ ನಾನು ಕ್ವಾಲಿಫೈ ಆಗಬಹುದು. ಸೇಮ್ ರೂಲ್ಸ್. ಸೊ ಲೆವೆಲ್ 2 ಕಂಪ್ಲೀಟ್ ಆಗೋದಕ್ಕೆ ವಾಲ್ಯೂಮ್ ಅದು ಇದು ಏನು ಕೇಳ್ತಾ ಇಲ್ಲ. ಬೇಸಿಕಲಿ ಕೇಳ್ತಾ ಇರೋದು ನಿಮ್ಮ ಲೆಗ್ಗಳಲ್ಲಿ ಯಾರು ವರ್ಕಿಂಗ್ ಅಲ್ಲಿ ಇದ್ದಾರೆ. ಸುಮಾರು ಕಡೆ ಎಲ್ಲರೂ ಹೇಳಿದ್ರು ಫ್ರಂಟ್ ಲೈನ್ ವರ್ಕಿಂಗ್ ಇರಲ್ಲ, ಕೆಲವು ಸತಿ ಸೆಕೆಂಡ್ ಲೆಗ್, ಇಲ್ಲಾಂದ್ರೆ ಸೆಕೆಂಡ್ ಡೌನ್ ಲೈನ್, ಇಲ್ಲಾಂದ್ರೆ 4th ಡೌನ್ ಲೈನ್, ಇಲ್ಲ 5th ಡೌನ್ ಲೈನ್, ಇಲ್ಲವರಿಗೆ 10ನೇ ಡೌನ್ ಲೈನ್ ಅಲ್ಲೂ ಕೂಡ ವರ್ಕಿಂಗ್ ಸಿಗ್ತಾ ಇದ್ದಾಗ
ಅವಾಗ ಏನ್ ಮಾಡೋದು, ಎಲ್ಲಾರನ್ನೂ ಕೂಡ ತೆಗಿಯೋ ಬದಲು ಅವು ಈ ಲೆಗ್ ಅಲ್ಲಿ ಯಾರಾದ್ರೂ ಒಬ್ಬನಾದ್ರೂ ಸರಿ ಯಾರು ವರ್ಕ್ ಮಾಡ್ತಾ ಇದಾರೆ ಅವರೇ ಟ್ರಿಪಲ್ ಪವರ್ ಬೋನಸ್ಗೆ ಕ್ವಾಲಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆವೆಲ್ 1 3 ಜನ ಕಂಪ್ಲೀಟ್ ಆದಾಗ ನಮಗೆ ಲೆವೆಲ್ 2 ಸಿಕ್ತು. ಲೆವೆಲ್ 3 ಕಂಪ್ಲೀಟ್ ಆಗಬೇಕು ಅಂದಾಗ ಸೊ ಇಲ್ಲಿ ಮತ್ತೆ ನಾನು ನನ್ನ ಲೆಗ್ ಅಲ್ಲಿ ಯಾರಾದ್ರೂ 3 ಜನ ಲೆವೆಲ್ 2 ಲೆವೆಲ್ 2 3 ಜನಕ್ಕೆ ನಾನು ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅವಾಗ ಲೆವೆಲ್ 3 ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಎಲ್ಲದಕ್ಕೂ ಕೂಡ ಕಂಪಲ್ಸರಿ ಏನು, ನನ್ನ ಫ್ರಂಟ್ ಲೈನ್ 12,000 ಮಾಡೋದು ಕಂಪಲ್ಸರಿ. ಸೊ ಅದಾದ್ಮೇಲೆ ನನ್ನ ಡೌನ್ ಲೈನ್ ಅಲ್ಲಿ 3 ಲೆಗ್ ಅಲ್ಲಿ ಯಾರಾದ್ರೂ ಅಷ್ಟೇ 3 ಜನ ಕ್ವಾಲಿಫೈ ಆದಾಗ ಲೆವೆಲ್ 2 ಲೆವೆಲ್ 3 ಹಾಗೆ ಕಂಪ್ಲೀಟ್ ಆಗುತ್ತೆ. ಹಾಗೇನೆ ಇವರು ಕೂಡ ಡೂಪ್ಲಿಕೇಟ್ ಮಾಡಿದಾಗ ಅವ್ರಿಗೂ ಕೂಡ ಲೆವೆಲ್ 1 ನಿಂದ ಲೆವೆಲ್ 2 ಲೆವೆಲ್ 3 ಅವ್ರಿಗೂ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇದೇ ಟ್ರಿಪಲ್ ಪವರ್ ಬೋನಸ್ ಅಲ್ಲಿ ಚೇಂಜ್ ಆಗಿರುವಂತದ್ದು. ಸೊ ಟ್ರಿಪಲ್ ಪವರ್ ಬೋನಸ್ ಅಲ್ಲಿ ಇವಾಗ ನಮಗೆ 8% ಅಷ್ಟು ಕಂಪ್ನಿ ಟೋಟಲ್ ಪೂಲ್ ಎತ್ತಿಟ್ಟಿದೆ. ಸೊ ಇದರ ಅರ್ಥ ಏನು, ಸೊ ಶೇರ್ ಮೇಲೆ ಇದಾಗುತ್ತೆ. ಲೆವೆಲ್ 1 ಅಂತ ಹೇಳಿದ್ರೆ ಇಲ್ಲಿ ನನಗೆ 1 ಶೇರ್ ಆಯ್ತು, ಇದು 3 ಶೇರ್ಸ್, ಅದಾದ್ಮೇಲೆ ಇದು 13 ಶೇರ್ಸ್. ಸೊ 13 ಶೇರ್ಸ್ ಅಪ್ರಾಕ್ಸಿಮೇಟ್ಲಿ ಕಂಪ್ನಿ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಸಮ್ವೇರ್ ಅರೌಂಡ್ 2,000 ರುಪೀಸ್ ತನಕ ಇದು ಶೇರ್ ವ್ಯಾಲ್ಯೂ ಸಿಗ್ಬೋದು. ಸೊ ನಂಬರ್ ಆಫ್ ಕ್ವಾಲಿಫೈಯರ್ಸ್ ಮೋಸ್ಟ್ಲಿ ಈ ಮಂತ್ ಜಾಸ್ತಿ ಆಗ್ತಾರೆ. ಹಾಗೇನೆ ಅಕಸ್ಮಾತ್ ಈ ಮಂತ್ ಬಿಸ್ನೆಸ್ ಜಾಸ್ತಿ ಆಗ್ಲಿಲ್ಲ ಅಂದಾಗ ಶೇರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇನಿಷಿಯಲಿ ಶೇರ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಯಾಕೆ ಇವಾಗಲೇ ಕಡಿಮೆ ಆಗ್ತಾ ಇದೆ ಆಮೇಲೆ ಹಿಂಗೆ ಜಾಸ್ತಿ ಆಗುತ್ತೆ, ಯಾಕೆ ಅಂತ ಹೇಳಿದ್ರೆ ಇವಾಗ ಬಿಸ್ನೆಸ್ ಇನ್ನೂ ಡಲ್ ಅಲ್ಲಿದೆ. ಸೊ ಯಾವಾಗ ಬಿಸ್ನೆಸ್ ಪಿಕಪ್ ಆಗುತ್ತೆ ಅವಾಗ ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಬಿಸ್ನೆಸ್ ಪಿಕಪ್ ಆಗದೇನೆ ಬರೀ ಹಾಗೆ ನಂಬರ್ ಆಫ್ ಕ್ವಾಲಿಫೈಯರ್ಸ್ ಹಾಗೆ ಬೆಳೀತಾ ಇದ್ದಾಗ ಇದರದ್ದು ಶೇರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇದೊಂಥರ ಇಂಡೆಕ್ಸ್ ಇದ್ದಂಗೆ. ಸೊ ಅವಾಗಲೇ ಇಂಡೆಕ್ಸ್ ವ್ಯಾಲ್ಯೂ ಇತ್ತು, ಇವಾಗ ಶೇರ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ವಿ. ಸೊ ಯಾವ ರೀತಿ ಇಂಡೆಕ್ಸ್ ವ್ಯಾಲ್ಯೂ ಬೀಳ್ತಾ ಇತ್ತು ಇವಾಗ್ಲೂ ಕೂಡ ಹಾಗೆ ಶೇರ್ ವ್ಯಾಲ್ಯೂ ಕೂಡ ಬೀಳ್ಸೋದು ಜಾಸ್ತಿ ಮಾಡೋದು ಎರಡೂ ಕೂಡ ನಮ್ಮ ಕೈಯಲ್ಲೇ ಇರೋದು. ಯಾವಾಗ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಬಿಸ್ನೆಸ್ ಪಿಕಪ್ ಆಗುತ್ತೆ. ವರ್ಕ್ ಮಾಡೋದು ಮಾತ್ರ ಅಲ್ಲ, ವರ್ಕ್ ಮಾಡಿ ಬಿಸ್ನೆಸ್ ಪಿಕಪ್ ಆಗುತ್ತೆ, ಅವಾಗ ಶೇರ್ ವ್ಯಾಲ್ಯೂ ರೈಸ್ ಆಗುತ್ತೆ. ವರ್ಕ್ ಮಾಡ್ತಾ ಇದೀವಿ ಬಿಸ್ನೆಸ್ ಪಿಕಪ್ ಆಗಲಿಲ್ಲ, ಸೊ ಅವಾಗ ಶೇರ್ ವ್ಯಾಲ್ಯೂ ಬೀಳುತ್ತೆ. ಓಕೆ, ಸೊ ಈ ಮಂತಿನ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡಕ್ ಹೋಗ್ಬೇಡಿ, ನೋಡಕ್ ಹೋಗ್ಬೇಡಿ. ಸೊ ಶೇರ್ ವ್ಯಾಲ್ಯೂ ಇವಾಗಲೇ ನೋಡ್ತಾ ಕೂತ್ಕೊಂಡಾಗ ಅಷ್ಟೊಂದು ಒಳ್ಳೇದಲ್ಲ. ಇದು ಟ್ರಿಪಲ್ ಪವರ್ ಬೋನಸ್ ಅಲ್ಲಿ ಇದ್ದಿದ್ದ ಡಿಟೇಲ್. ಓಕೆ, ಸೊ ಟ್ರಿಪಲ್ ಪವರ್ ಬೋನಸ್ ಅಲ್ಲಿ ಇನ್ನೇನು ಉಳಿಸ್ಕೊಂಡಿಲ್ಲ ಅನ್ಕೊಂಡಿದ್ದೀನಿ. ಟ್ರಿಪಲ್ ಪವರ್ ಬೋನಸ್ ಅದಾದ್ಮೇಲೆ ನಮ್ಮ ನೆಕ್ಸ್ಟ್ 4th ಇನ್ಕಮ್ ಈಸ್ ಟೀಮ್ ಬೋನಸ್ ಅಂತ ಏನ್ ಹೇಳಿದ್ವಿ, ಮೋದಿವೇ ಟೀಮ್ ಬೋನಸ್. ಇವಾಗ ಅದನ್ನ ಹೆಸರು ಚೇಂಜ್ ಮಾಡಿ ಮೋದಿವೇ ಜನರೇಷನ್ ಬೋನಸ್ ಮಾಡಿದ್ವಿ. MGB ಆಗಿದೆ MTB ಇಂದ. ಓಕೆ, ಸೊ ಹೆಸರು ಚೇಂಜ್ ಮಾಡಿದ್ರೆ ಏನು ತೊಂದರೆ ಆಗ್ತಾ ಇಲ್ಲ, ಆದ್ರೆ ಪರ್ಸೆಂಟೇಜು ಕೂಡ ಚೇಂಜ್ ಆಗಿದೆ. ಸೊ ಅದು ಆಕ್ಚುಲಿ ತುಂಬಾ ಒಳ್ಳೇದಲ್ಲ, ರೈಟ್? ಸೊ ಮೋದಿವೇ ಜನರೇಷನ್ ಬೋನಸ್ ಇವಾಗ ಮೊದಲು ಟೀಮ್ ಬೋನಸ್ ಅನ್ನೋದು ಅಡ್ವೈಸರ್ ಅಂಡ್ ಎಬೋ ಎಲ್ಲರಿಗೂ ಕೂಡ ಪೇ ಮಾಡ್ತಾ ಇದ್ದು, ಇವಾಗ ಅದನ್ನ ಕಡಿಮೆ ಮಾಡಿ ಗೋಲ್ಡ್ ಡೈರೆಕ್ಟರ್ ಅಂಡ್ ಎಬೋ ಮಾತ್ರ ಕೊಡ್ತಾ ಇರೋದು. ಸೊ ಸಿಲ್ವರ್ ಅಡ್ವೈಸರ್, ಸೀನಿಯರ್ ಅಡ್ವೈಸರ್ ಅಂಡ್ ಸಿಲ್ವರ್ ಈ 3 ಜನಕ್ಕೆ ಬರೀ APB ಮಾತ್ರ ಸಿಗುತ್ತೆ. ಅದರ್ವೈಸ್ ಅವ್ರು ಏನಾದ್ರು ಶೇರಿಂಗ್ ಬೋನಸ್ ಇಲ್ಲ ಟ್ರಿಪಲ್ ಪವರ್ ಬೋನಸ್ ಅದನ್ನು ಕೂಡ ತಗೋಬಹುದು. ಸೊ ಟ್ರಿಪಲ್ ಪವರ್ ಬೋನಸ್ಗೆ ಶೇರಿಂಗ್ ಬೋನಸ್ಗೆ ಟೈಟಲ್ ರಿಕ್ವೈರ್ಮೆಂಟ್ ಏನೂ ಇಲ್ಲ, ಎಲ್ಲಾ ಟೈಟಲ್ ಕೂಡ ಸಿಗುತ್ತೆ, ಇನ್ಕ್ಲೂಡಿಂಗ್ ಅಡ್ವೈಸರ್ ಟು GRD ತನಕ ಇಲ್ಲ GD ತನಕ ಎಲ್ಲರಿಗೂ ಕೂಡ ಸಿಗುತ್ತೆ. ಆದ್ರೆ ಮೋದಿವೇ ಜನರೇಷನ್ ಬೋನಸ್ ಏನಿದೆ ಇದು ಸಿಗೋದು ಗೋಲ್ಡ್ ಡೈರೆಕ್ಟರ್ ಅಂಡ್ ಎಬೋ ಮಾತ್ರ. ಸೊ ಗೋಲ್ಡ್ ಡೈರೆಕ್ಟರ್ ಅಗೇನ್ 40,000 GCV ಸಿಂಗಲ್ ಮಂತ್ ಅಲ್ಲಿ ಬರಬೇಕು, ಅವಾಗ ಅವರಿಗೆ 4 ಡೆಪ್ತ್ ಅಲ್ಲಿ ಇದು ಸಿಗುವಂಥದ್ದು. ಹಾಗೇನೆ ಇವಾಗ ಈ ಒಂದು ಮೋದಿವೇ ಟೀಮ್ ಬೋನಸ್ ಏನಿದೆ ಇದು ಪೇ ಆಗೋದು ಗೋಲ್ಡ್ ಡೈರೆಕ್ಟರ್ ಅವರ GCV ಮೇಲೆ. ಅಂದ್ರೆ ಅಕಸ್ಮಾತ್ ನಿಮ್ಮ ಲೆಗ್ಗಳಲ್ಲಿ ಅಡ್ವೈಸರ್, ಸೀನಿಯರ್ ಅಡ್ವೈಸರ್ ಆರ್ ಸಿಲ್ವರ್ ಡೈರೆಕ್ಟರ್ ಇಲ್ಲ ಸಿಲ್ವರ್ ಇದ್ರೆ ಅದು ಗೋಲ್ಡ್ಗೆ ಆಡ್ ಆಗಿ ಅವರ ಒಂದು ಟೋಟಲ್ ಬಿಸ್ನೆಸ್ ಮೇಲೆ ಇದು ಪೇ ಆಗತ್ತೆ. ಮತ್ತೆ ಅದನ್ನ ಬೋರ್ಡ್ ಮೇಲೆ ಅರ್ಥ ಮಾಡ್ಕೊಳ್ಳೋಣ, ಹಾಗೆ ಹೇಳೋದಕ್ಕಿಂತ ಸ್ಟ್ರಕ್ಚರ್ ಹಾಕಿ ಅರ್ಥ ಮಾಡ್ಕೊಳ್ಳೋದು ಬೆಟರ್.
ಸೊ ಪ್ಲಾಟಿನಮ್ ಡೈರೆಕ್ಟರ್ ಅವ್ರಿಗೂ ಕೂಡ ಆಮೇಲೆ ಇದರಲ್ಲಿ ಇನ್ನೊಂದು ಚೇಂಜಸ್ ಮಾಡಿರೋದು, ಇವಾಗ ಸೆಲ್ಫ್ ಜನರೇಷನ್ ಅಂದ್ರೆ ಸೆಲ್ಫ್ ವಾಲ್ಯೂಮ್ ಮೇಲೂ ಕೂಡ ಅವ್ರಿಗೆ 2% ಸಿಗುತ್ತೆ. ಮೊದಲು ಇರಲಿಲ್ಲ, ಓನ್ಲಿ ಜನರೇಷನ್ ಇತ್ತು. ಇವಾಗ 1 ಜನರೇಷನ್ ಆಡ್ ಮಾಡಿರುವಂಥದ್ದು. ಮೊದಲು 7 ಜನರೇಷನ್ ಇದ್ದಿದ್ದು, ಇವಾಗ 8 ಜನರೇಷನ್ ಆಗಿದೆ. ಸೆಲ್ಫ್ ಜನರೇಷನ್ ಅಂತ ಆಡ್ ಮಾಡಿದೀನಿ. ಸೊ ಟೋಟಲಿ 8 ಜನರೇಷನ್ ಪೇ ಆಗತ್ತೆ. ಓಕೆ, ಸೊ ಮೋದಿವೆ ಟೀಮ್ ಬೋನಸ್ ಇಲ್ಲ ಅಂದ್ರೆ ಮೋದಿವೆ ಜನರೇಷನ್ ಬೋನಸ್, ಇದು ಇವಾಗ ಗೋಲ್ಡ್ ಡೈರೆಕ್ಟರ್ಗೆ ಪೇ ಆಗೋದು. ಹಾಗೇನೆ ಗೋಲ್ಡ್ ಡೈರೆಕ್ಟರ್ ಜನರೇಷನ್ಗೆ ಇದು ಪೇ ಆಗೋದು. ಏನಿದು ಗೋಲ್ಡ್ ಡೈರೆಕ್ಟರ್ ಜನರೇಷನ್? ಫಸ್ಟ್ ಗೋಲ್ಡ್ ನೋಡ್ಕೊಳ್ಳಾಗಿದ್ರೆ, ಲೆಟ್ಸ್ ಐ ಗೋಲ್ಡ್, ನಾ ಪದೇ ಪದೇ 6 ಲೆಗ್ ಆಗ್ತಾ ಇದ್ದೀನಿ, ಯಾಕಂದ್ರೆ 6 ಲೆಗ್ ಎಲ್ಲಾರು ಮಾಡಿ ಅಂತ ಅರ್ಥ. ಸೊ ಗೋಲ್ಡ್ 6 ಲೆಗ್ ಅಲ್ಲಿ ಗೋಲ್ಡ್ ಆದ್ರಿ. ಸೊ ಇದಿಷ್ಟು ಸೇರಿಸಿ ಲೆಟ್ಸ್ ಅಪ್ರಾಕ್ಸಿಮೇಟ್ಲಿ ನೀವು 40,000 GCV ಮಾಡಿದಾಗ ಇದಿಷ್ಟಕ್ಕೂ ನಿಮಗೆ 2% ಸಿಗುತ್ತೆ ಡೈರೆಕ್ಟ್ ಆಗಿ. ಸೊ ನಿಮಗೆ ಯಾರು ಜನರೇಷನ್ ಕೆಳಗಡೆ ಯಾರು ಇಲ್ಲ, ಸೊ ಅದಕ್ಕೆ ಅಂತೇಳಿ ನಿಮಗೆ ನಿಮ್ಮ ಟೋಟಲ್ ವಾಲ್ಯೂಮ್ ಮೇಲೆ ನಿಮಗೆ 2% MGB ಮೋದಿವೆ ಜನರೇಷನ್ ಬೋನಸ್ ಏನಿದೆ ಅದು ನಿಮಗೆ ಪೇ ಆಗತ್ತೆ. ಓಕೆ, ಸೊ ಅಕಸ್ಮಾತ್ ನೀವು ಪ್ಲಾಟಿನಮ್ ಆದ್ರೆ ಅಗೇನ್ ಒಂದು ಡೆಪ್ತ್ ಜಾಸ್ತಿ ಆಗುತ್ತೆ. ಸೊ ಲೆಟ್ಸ್ ಸೇ ಇವಾಗ ನೀವು ಪ್ಲಾಟಿನಮ್ ಡೈರೆಕ್ಟರ್ ಆದ್ರಿ. ಪ್ಲಾಟಿನಮ್ ಡೈರೆಕ್ಟರ್ ಆದಾಗ ಆಮೇಲೆ ನಿಮಗೆ ಕೆಳಗಡೆ ಯಾರಾದ್ರೂ ಗೋಲ್ಡ್ ಆದಾಗ ಆಬ್ವಿಯಸ್ಲಿ ಇಲ್ಲಿ 40,000 GCV ಬರುತ್ತೆ. ಸೊ 40,000 GCV ಬಂತು. ಸೊ ರಿಮೈನಿಂಗ್ ಲೆಗ್ಗಳಿಂದ ಅಕಸ್ಮಾತ್ ನೀವು ಇನ್ನೊಂದು ಲೆಟ್ಸ್ ಸೇ 30,000 ತಗೊಂಡಿದ್ರ, ಪ್ಲಾಟಿನಮ್ ಡೈರೆಕ್ಟರ್ಗೆ 60,000 ಬೇಕು, ಇಲ್ಲಿಂದ 40,000 ಬಂದಿದೆ. ರಿಮೈನಿಂಗ್ ಲೆಗ್ಗಳಿಂದ ನೀವು ಅಕಸ್ಮಾತ್ ನೀವು 30,000 ಬಂದಾಗ ಇಲ್ಲಿಂದ ನಿಮಗೆ 2% ಆಯ್ತು. ಇದು ನಿಮ್ಮ ಫಸ್ಟ್ ಜನರೇಷನ್ ಆಗುತ್ತೆ. ಇದು ನಿಮ್ಮ ಫಸ್ಟ್ ಜನರೇಷನ್ ಅಂತ ನೋಡಿದಾಗ ಇದರಲ್ಲಿ ನಿಮಗೆ 3% ಸಿಗುತ್ತೆ. ಸೊ ಟೇಬಲ್ ಆಮೇಲೆ ಮತ್ತೆ ತೋರಿಸ್ತೀನಿ. ಸೊ ಫಸ್ಟ್ ಸೆಲ್ಫ್ ವಾಲ್ಯೂಮ್ ಮೇಲೆ 2%, ಫಸ್ಟ್ ಜನರೇಷನ್ 3%. ಸೊ ಅಕಸ್ಮಾತ್ ಇವಾಗ ನಿಮ್ಗೆ ಇನ್ನು ಡೀಪ್ ಅಲ್ಲಿ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಯಾಕೆಂತ ಹೇಳಿದ್ರೆ ಇದು ಪ್ಲಾನ್ ಎಕ್ಸ್ಪ್ಲನೇಷನ್, ಕ್ಯಾಲ್ಕುಲೇಷನ್ ಎಲ್ಲ ನಾನು ಜಾಸ್ತಿ ಡೀಪ್ ಆಗಿ ತಗೊಳ್ತಾ ಇಲ್ಲ. ಸೊ ಈ ರೀತಿ ನಿಮ್ಮ ಸೆಲ್ಫ್ ವಾಲ್ಯೂಮ್ ಮೇಲೆ 2%, ಫಸ್ಟ್ ಜನರೇಷನ್ ಮೇಲೆ ನಿಮಗೆ 3% ಆಯ್ತು. ಸೊ ಹಾಗೇನೆ ನಿಮಗೆ ನೆಕ್ಸ್ಟ್ ಸಫೈರ್ ಡೈರೆಕ್ಟರ್ ಆದ್ರಿ. ಸಫೈರ್ ಡೈರೆಕ್ಟರ್ ಆದಾಗ ನಿಮಗೆ ಲೆಟ್ಸ್ ಸೇ 2 ಗೋಲ್ಡ್ ಬರಬೇಕು. 2 ಗೋಲ್ಡ್ ಬಂತು. ಸೊ ಜೊತೆಗೆ ಲೆಗ್ ಅಲ್ಲಿ ಇನ್ನೂ 1 ಗೋಲ್ಡ್ ಬಂತು. ಓಕೆ, ಸೊ 2 ಗೋಲ್ಡ್ ಬಂದ್ರೆ ಸಫೈರ್ ಡೈರೆಕ್ಟರ್ ಆಗೋದು. ಸೊ ಅದಕ್ಕೆ 2 ಲೆಗ್ ಅಲ್ಲಿ 2 ಗೋಲ್ಡ್ ಬಂತು. ಸೊ ಡೀಪ್ ಅಲ್ಲೂ ಕೂಡ ಅಕಸ್ಮಾತ್ ಯಾರಾದ್ರೂ ಡೀಪ್ ತೋರಿಸ್ಬೇಕು. ಸೊ ಅದಕ್ಕೆ ಇದನ್ನ ಅಳಿಸೋಣ. ಒಂದೇ ಲೆಗ್ ಅಲ್ಲಿ ಅಕಸ್ಮಾತ್ ಗೋಲ್ಡ್ ಈ ರೀತಿ ಡೆಪ್ತ್ ಅಲ್ಲಿ ಬಂದ್ರೆ, ಸೊ ಇದು ಗೋಲ್ಡ್ ಆದ್ರೆ ನಿಮಗೆ ಎಲ್ಲೆಲ್ಲಿ ಗೋಲ್ಡ್ ಬಂದಿಲ್ಲ ಅವ್ರದ್ದೆಲ್ಲಾನು ಕೂಡ ವಾಲ್ಯೂಮ್ ಮೇಲೆ ನಿಮಗೆ 2% ಆಗುತ್ತೆ. ಸೊ ಇದಿಷ್ಟು ಎಲ್ಲೆಲ್ಲಿ ಬ್ಲಾಂಕ್ ಇದೆ, ಈ ಬ್ಲಾಂಕ್ ಬಿಟ್ಟು ಅಂದ್ರೆ ಈ ವಾಲ್ಯೂಮು ಇದು 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 ಹಾಗೆ ಇದೆಲ್ಲ ನಿಮಗೆ 2% ಆಗುತ್ತೆ. ಸೊ ಇಲ್ಲಿ ನಿಮಗೆ 2% ಆಗುತ್ತೆ. ಬ್ಲ್ಯಾಕ್ ಅಲ್ಲಿ ಎಲ್ಲಿ ಬರೆದಿದ್ದೀನಿ ಇದೆಲ್ಲ ನಿಮಗೆ 2% ಆಯ್ತು. ಇದು 2% ಆದ್ಮೇಲೆ ಎಲ್ಲೆಲ್ಲಿ ನಿಮಗೆ ಬ್ಲೂಲಿ ಗೋಲ್ಡ್ ಅಂತ ಜಿ ಅಂತ ಬರೆದಿದ್ದೀನಿ, ಇದು ಇವಾಗ ಈ ಲೆಗ್ ಅಲ್ಲಿ ಇದು ಫಸ್ಟ್ ಜನರೇಷನ್, ಇದು ಫಸ್ಟ್ ಜನರೇಷನ್, ಇದು ಕೂಡ ಫಸ್ಟ್ ಜನರೇಷನ್. ಓಕೆ, ಇದು ಸೆಲ್ಫ್, ಇದೆಲ್ಲ ಫಸ್ಟ್ ಜನರೇಷನ್ ಆಯ್ತು. ಇದು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್, ಫೋರ್ತ್, ಹೀಗೆ. ಸಫೈರ್ಗೆ 5 ಡೆಪ್ತ್ ಅಲ್ಲಿ ತನಕ ಸಿಗುತ್ತೆ. 6 ಡೆಪ್ತ್ ತನಕ ಸಿಗುತ್ತೆ, ಇನ್ಕ್ಲೂಡಿಂಗ್ ಸೆಲ್ಫ್ ನೋಡಿದ್ರೆ 6 ಆಗುತ್ತೆ.
ಸೊ ಈ ರೀತಿ ನಿಮಗೆ ಗೋಲ್ಡ್ ಎಲ್ಲೆಲ್ಲಿ ಬಂದಿದೆ, ಅದು ವಿಡ್ತಲ್ ಆದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಡೆಪ್ತಲ್ ಆದ್ರೂ ಸರಿ, ಹೇಗಾದ್ರೂ ಸರಿ, ಫಸ್ಟ್ ಸೆಕೆಂಡ್ ಈ ರೀತಿ ನಿಮಗೆ ಬರುತ್ತೆ. ಸೊ ಸುಮಾರು ಜನಕ್ಕೆ ಹಳೆ ಇದರಲ್ಲಿ ವರ್ಕ್ ಮಾಡಿದಾಗ ಲೆಗ್ಗಳನ್ನ ಡೀಪ್ ಆಗಿ ಬೆಳೆಸಿದ್ದಕ್ಕೆ ಅವ್ರಿಗೆ ಡೆಪ್ತ್ ಅಲ್ಲಿ ಗೋಲ್ಡ್ ಬೇಕಾದಷ್ಟು ಸಿಗುತ್ತೆ. ಸೊ ಅವ್ರಿಗೆ ಈ ಒಂದು ಪ್ಲಾನ್ ಅಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಸೊ ಬರೀ ಡೆಪ್ತೇ ಹೋದಾಗ ಆಕ್ಚುಲಿ ಜಾಸ್ತಿ ಬೆನಿಫಿಟ್ ಇಲ್ಲ. ಸೊ ಇದ್ರಲ್ಲಿ ಬೆನಿಫಿಟ್ ಇರೋದು ಅಗೇನ್ ವಿಡ್ತ್ ಅಲ್ಲಿ. ದಿಸ್ ಈಸ್ ಎ ಸ್ಟ್ರಕ್ಚರ್ ಬೇಸ್ಡ್ ಪ್ಲಾನ್ ಅಂಡ್ ವಿಡ್ತ್ ಬೇಸ್ಡ್ ಪ್ಲಾನ್. ಸೊ ಅದಕ್ಕೆ ವಿಡ್ತ್ ಜಾಸ್ತಿ ಇರ್ಬೇಕೆ ಹೊರತು ಡೆಪ್ತ್ ಜಾಸ್ತಿ ಇದ್ದಾಗ ಇನ್ಕಮ್ ಜಾಸ್ತಿ ಬರೋದಿಲ್ಲ. ಬರುತ್ತೆ, ಜಾಸ್ತಿ ಬರಲ್ಲ. ಯಾಕೆಂದ್ರೆ ಇದರಲ್ಲಿ ಬೇಸಿಕಲಿ ಪರ್ಸೆಂಟೇಜ್ ನೋಡ್ತು ಅಂತ ಹೇಳಿದ್ರೆ ನಿಮಗೆ 2% ಅಂಡ್ 3% ಮಾತ್ರ ಇದೆ. ಸಾರಿ, ಇಲ್ಲೂ ಕೂಡ 2%. ಇದು ನಾನು ಜನರೇಷನ್ ಹಾಕಿದ್ದೀನಿ. ಸೊ ಫಸ್ಟ್ ಜನರೇಷನ್ಗೆ 2%, ಫಸ್ಟ್ ಜನರೇಷನ್ಗೆ 3% ಆಗುತ್ತೆ, ಸೆಕೆಂಡ್ ಜನರೇಷನ್ಗೆ 2%, ಇದು ಕೂಡ 2%, ಇದು 3% ಆಗುತ್ತೆ. ಸೊ ಟೇಬಲ್ ಅಲ್ಲಿ ಮತ್ತೆ ನೋಡ್ಕೊಳ್ಳೋಣ. ಸೊ ಇದು ಬೇಸಿಕಲಿ ಈ ರೀತಿ ನಿಮ್ಗೆ ಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿದ್ರೆ ಟೀಮ್ ಬೋನಸ್ ಜನರೇಷನ್ ಬೋನಸ್ ಟೇಬಲ್ ಹೀಗೆ. ಸೊ ಜನರೇಷನ್ ಈ ತರ ಪೇ ಆಗತ್ತೆ. ಡೆಪ್ತ್ ನಂಬರ್ ಆಫ್ ಗೋಲ್ಡ್ ಇದ್ದಾಗ ಗೋಲ್ಡ್ ಮಾತ್ರ ಅಲ್ಲ. ಸೊ ಅಕಸ್ಮಾತ್ ನಂಬರಿ ಗೋಲ್ಡ್ ಮಾತ್ರ ಸಿಗ್ಬೇಕಾ ಸರ್, ಪ್ಲಾಟಿನಮ್ ಸಫೈರ್ ಬಂದ್ರೆ ಏನಾಗುತ್ತೆ, ತೊಂದರೆ ಇಲ್ಲ. ಸೊ ಟೇಬಲ್ ನೋಡ್ಕೊಂಡ್ರಿ, ಅಕಸ್ಮಾತ್ ಇಲ್ಲಿ ಇವಾಗ ಸಫೈರ್ ಕೆಳಗಡೆ ಇವಾಗ ಇನ್ನೊಬ್ರು ಸಫೈರ್ ಬಂದ್ರು, ಸಫೈರ್ ಡೈರೆಕ್ಟರ್ 2 ಗೋಲ್ಡ್ ತಗೊಂಡ್ಬಂದು, ಸೊ ಅವಾಗ ಇದು ಫಸ್ಟ್ ಜನರೇಷನ್ ಆಯ್ತು, ಇವೆರಡು ಸೆಕೆಂಡ್ ಜನರೇಷನ್ ಆಗತ್ತೆ. ಗೋಲ್ಡ್ ಡೈರೆಕ್ಟರ್ ಅಂಡ್ ಅಬೋ, ಬೇಸಿಕಲಿ ನಾವಾಗ್ಲಿಂದ ಬರೀ ಗೋಲ್ಡ್ ಅಂತ ಇದೆ. ಗೋಲ್ಡ್ ಡೈರೆಕ್ಟರ್ ಅಂಡ್ ಅಬೋ ಪ್ಲಾಟಿನಮ್ ಆಗಿರ್ಬೋದು. ಸೊ ಪ್ಲಾಟಿನಮ್ ಡೈರೆಕ್ಟರ್ ಆದ್ರೂ ಸಿಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ಡೆಪ್ತ್ ಅಲ್ಲಿ ಅಕಸ್ಮಾತ್ ಯಾರಾದ್ರೂ ಇವನ್ ಎಮರಾಲ್ಡ್ ಬಂದ್ರು, ಎಮರಾಲ್ಡ್ ಡೈರೆಕ್ಟರ್ 4 ಲೆಗ್ ಅಲ್ಲಿ ಈ ತರ ಬಂದ್ರು ಕೂಡ ನಿಮಗೆ ಜನರೇಷನ್ ಆಗತ್ತೆ. ಓಕೆ, ಸೊ ಗೋಲ್ಡ್ ಡೈರೆಕ್ಟರ್ ಅಂಡ್ ಅಬೋ ಮಾತ್ರ ಜನರೇಷನ್. ಬಿಲೋ ಟೈಟಲ್ ಇದ್ದಾಗ ಅಲ್ಲಿ ಅಡ್ವೈಸರ್ ಇಲ್ಲ ಅಂತ ಹೇಳಿದ್ರೆ ಸೀನಿಯರ್ ಅಡ್ವೈಸರ್ ಇದೆಲ್ಲ ನಿಮಗೆ ಆಡ್ ಆಗುತ್ತೆ. ಇಲ್ಲಾಂದ್ರೆ ಅವ್ರವರು ಮೊದಲು PGBV ಅಂತ ಏನ್ ಹೇಳ್ತಾ ಇದ್ವಿ ಅದೇ ತರ ಇದು ನಿಮಗೆ PGBV ತರನೇ, ಅಂದ್ರೆ GCV ಆಗತ್ತೆ. PGBV ಇಲ್ಲ, ಇದು GCV. ಸೊ ಗೋಲ್ಡ್ ಡೈರೆಕ್ಟರ್ ಅಂಡ್ ಅಬೋ ಈಸ್ ಯುವರ್ ಜನರೇಷನ್. ಇದು ನಮ್ಮ ಮೋದಿವೇ ಜನರೇಷನ್ ಬೋನಸ್ ಆಯ್ತು. ಇದು ನಿಮಗೆ 8 ಜನರೇಷನ್ ತನಕ ಪೇ ಆಗತ್ತೆ ಗೋಲ್ಡ್ ಡೈರೆಕ್ಟರ್ ಅಂಡ್ ಅಬೋ ಟೈಟಲ್ಸ್ ಮೇಲೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಇವತ್ತೇನು ನೋಡೋದು ಬೇಡ, ಫಸ್ಟ್ಗೆ ಪ್ಲಾನ್ ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ಕಾಂಕ್ರೀಟ್ ಆಗಿ ಪ್ಲಾನ್ ಇದು ಬರುತ್ತೆ ಆವಾಗ ವರ್ಕ್ ದ ಪ್ಲಾನ್ ತಗೋತೀನಿ. ಸೊ ವರ್ಕ್ ದ ಪ್ಲಾನ್ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಮಂತ್ ಇಂದ ನಿಮಗೆ ಆಫ್ಲೈನ್ಸ್ ಅಲ್ಲಿ ಅಂದ್ರೆ MSc ಗಳಲ್ಲಿ ಇದು ವರ್ಕ್ ದ ಪ್ಲಾನ್ ತಗೋತಾ ಇದೀವಿ. ಸೊ ಬ್ಯಾಂಗ್ಳೂರ್ದು ಕೂಡ ಅನೌನ್ಸ್ ಆಗುತ್ತೆ. ಸೊ ಹಾಗೇನೆ ಮೈಸೂರು ಮತ್ತೆ ಬೇಕು ಅಂದಾಗ ಮತ್ತೆ ಅನೌನ್ಸ್ ಮಾಡ್ತೀವಿ. ಓಕೆ, ಸೊ ಅನೌನ್ಸ್ ಆದಾಗ ನೀವು ಬಂದಾಗ ಅಲ್ಲೇ ಡೈರೆಕ್ಟ್ ಆಗಿ ನೋಡೋಣ. ಆನ್ಲೈನು ಕೂಡ ಯಾವಾಗ ಫ್ರೀ ಆಗುತ್ತೆ, ಐದರ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಒಂದ್ಸತಿ ಇನ್ಕಮ್ ಪೇ ಔಟ್ ಆದ್ಮೇಲೆ ಮಾಡ್ತೀವಿ. ಸೊ ಫೈನಲಿ ಲೀಡರ್ಶಿಪ್ ಪೂಲ್ಸ್ ಇದರಲ್ಲಿ ಪೂಲ್ ಅನ್ನೋದು ಏನ್ ನೋಡ್ತಾ ಇದ್ರೆ ಮೊದಲು 7.25% ಅಷ್ಟು ಪೇ ಆಗ್ತಾ ಇದ್ದು, ಇವಾಗ ಟೀಮ್ ಬೋನಸ್ ತೆಗೆದು ಇವಾಗ ಲೀಡರ್ಶಿಪ್ ಪೂಲ್ಸ್ ಅಲ್ಲಿ ನಾವು ಆಡ್ ಮಾಡಿದೀವಿ. ಸೊ ಇವಾಗ ಇದು 14% ಪೂಲ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಮಾಡಿದ್ವಿ. ಸೊ 7.25% ಇದು 14% ಪೂಲ್ ಆಗಿದೆ. ಸೊ ಹಾಗೇನೆ ಅದು ಒಂದು ಕರೆಕ್ಷನ್. ಸೆಕೆಂಡ್ ಕರೆಕ್ಷನ್, ಬಿಲ್ಡರ್ ಬೋನಸ್ ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್ ಏನಿದೆ ಅದರಲ್ಲಿ ಸಫೈರ್ ಡೈರೆಕ್ಟರ್ನು ಕೂಡ ಆಡ್ ಮಾಡಿದ್ವಿ. ಇವಾಗ ಸಫೈರ್ ಡೈರೆಕ್ಟರ್ಗೆ ಚಾನ್ಸು 2 ಶೇರ್ ತಗೊಳ್ಳೋಂತ ಚಾನ್ಸ್ ಇದೆ. ಅದರಲ್ಲಿ ಒಂದು ಗ್ಯಾರಂಟಿ ಆಗಿ ಟೈಟಲ್ ಮೇಲೆ ಸಿಗೋದು. ಸೊ ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್ ಇವಾಗ ಟೇಬಲ್ ಅಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್ ಅಂದ್ರೆ ಸೆಕೆಂಡ್ ಪೂಲ್, ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್, ಅದಾದ್ಮೇಲೆ ಲೀಡರ್ಶಿಪ್ ಪೂಲ್, ಯೆಲ್ಲೋ ಡೈಮಂಡು, ಬ್ಲೂ ಡೈಮಂಡು, ಗ್ಲೋಬಲ್ ಡೈಮಂಡು, ಇದೆಲ್ಲಾನು ಕೂಡ ನಿಮಗೆ ಟೈಟಲ್ ಮೇಲೆ ಸಿಗುತ್ತೆ. ಸೊ ಟೈಟಲ್ ಮೇಲೆ ಸಿಗುವಂತ ಶೇರ್ಸ್ ಸಫೈರ್ ಡೈರೆಕ್ಟರ್ ಆದಾಗ ನಿಮಗೆ 1 ಶೇರ್ ಫ್ರಮ್ ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್ ಗ್ಯಾರಂಟಿ ಆಗಿ ಸಿಗುತ್ತೆ. ಅದೇ ಸಫೈರ್ ಡೈರೆಕ್ಟರ್, ರೂಬಿ ಡೈರೆಕ್ಟರ್, ಎಮರಾಲ್ಡ್ ಡೈರೆಕ್ಟರ್
ಅವರು ಟೈಟಲ್ ಬಂದಿರೋ ತಿಂಗಳಲ್ಲಿ ಯಾವಾಗ ಒಂದು ಹೊಸ ಸ್ಪಾನ್ಸರ್ ಮಾಡ್ತಾರೆ, ಆ ಸ್ಪಾನ್ಸರ್ ಪ್ರಿಫರ್ಡ್ ಕಸ್ಟಮರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಡ್ವೈಸರ್ ಆಗಿರ್ಬೋದು, ಅಲಾಂಗ್ ವಿತ್ 2000 PCV ನ್ಯೂ ಜಾಯಿನಿ ಯಾವಾಗ ಸ್ಪಾನ್ಸರ್ ಮಾಡ್ತಾರೆ, ಈ 3 ಟೈಟಲ್ ಮಾತ್ರ ಸಫೈರ್, ರೂಬಿ ಅಂಡ್ ಎಮರಾಲ್ಡ್ ಡೈರೆಕ್ಟರ್ ಟೈಟಲ್ ಜೊತೆಗೆ ಸ್ಪಾನ್ಸರಿಂಗು ಯಾವಾಗ ಮಾಡ್ತಾರೆ, ಆ ತಿಂಗಳಲ್ಲಿ ಅವರಿಗೆ ಸ್ಪಾನ್ಸರಿಂಗ್ ಮೇಲೂ ಕೂಡ ಅವರಿಗೆ 1 ಶೇರ್ ಇಲ್ಲ ಅಂದ್ರೆ 2 ಶೇರ್ ಫಾರ್ ಎಮರಾಲ್ಡ್ ಡೈರೆಕ್ಟರ್ ತಗೋಬಹುದು. ಓಕೆ, ಸೊ ಸ್ಪಾನ್ಸರ್ ಮಾಡಲಿಲ್ಲ, ಬರೀ ಸಫೈರ್ ಅಂಡ್ ರೂಬಿ ಎಮರಾಲ್ಡ್ ಆಗಿದೆ ಅಂದಾಗ ಅವರ ಶೇರ್ ಸಿಗೋದಿಲ್ಲ. ಓಕೆ, ಕಂಡೀಷನ್ಸ್ ಆಲ್ರೆಡಿ ಅದರಲ್ಲೇ ಹಾಕಿದೆ. ಕಂಡೀಷನ್ ಲಾಸ್ಟ್ ಮಂತ್ ಏನಿತ್ತು ಅದೇ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ಗಳು ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಲೀಡರ್ಶಿಪ್ ಪೂಲ್, ಟೋಟಲ್ ಪೂಲ್ಸ್ ಏನಿದೆ, ಪೂಲ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಪೂಲ್ ಇವಾಗ 14% ಪೂಲ್ ಇದೆ. ಅದಾದ್ಮೇಲೆ ಇನ್ನೊಂದು ಕರೆಕ್ಷನ್, ಸಫೈರ್ ಡೈರೆಕ್ಟರ್ಗೆ ನಾವು 1 ಶೇರ್ ಗ್ಯಾರಂಟಿ ಆಗಿ ಕೊಟ್ಟಿರೋದು. ಹಾಗೇನೆ ಡೈಮಂಡ್ ಡೈರೆಕ್ಟರ್ ಕೂಡ ಎಲೈಟ್ ಲೀಡರ್ಶಿಪ್ ಪೂಲ್ ಅಲ್ಲಿ 1 ಶೇರ್ ಆಡ್ ಮಾಡಿದ್ದು. ಸೊ ಇದರಿಂದ ಡೈಮಂಡ್ ಡೈರೆಕ್ಟರ್ ಅಂಡ್ ಅಬೋವ್ ಅವ್ರಿಗೆ ಇನ್ಕಮ್ ಜಾಸ್ತಿ ಆಗುವಂಥದ್ದು. ಇದು ಬೇಸಿಕಲಿ ಕರೆಕ್ಷನ್ ನಮ್ಮ ಲೀಡರ್ಶಿಪ್ ಪೂಲ್ಸ್ ಅಲ್ಲಿ. ಇದ್ರದ್ದು ಕ್ಯಾಲ್ಕುಲೇಷನ್ ನಾನು ಹೇಳಕ್ ಹೋಗಲ್ಲ. ಶೇರ್ ವ್ಯಾಲ್ಯೂ ಇವಾಗಲೇ ನಾನು ಹೇಳಿದ್ರೆ ಸರಿ ಇರಲ್ಲ, ಅದಕ್ಕೆ ನಾನು ಹೇಳಕ್ ಹೋಗಲ್ಲ. ಓಕೆ, ಸೊ ಇದಾದ್ಮೇಲೆ ಲೀಡರ್ಶಿಪ್ ಪೂಲ್ ಅಲ್ಲಿ ಇನ್ನೊಂದು ದೊಡ್ಡ ಒಂದು ಅಡಿಷನ್, ಈ 14% ಪೂಲ್ ಅಲ್ಲಿ 4% ಅಷ್ಟು ಪೂಲ್ ವಾಲ್ಯೂಮ್ ಬಿಲ್ಡರ್ ಬೋನಸ್ ಆಮೇಲೆ ಲೈಫ್ ಸ್ಟೈಲ್ ಫಂಡ್ ಪೂಲ್ ಅಲ್ಲಿ ಆಡ್ ಆಗಿದೆ. ಸೊ 4% ಆಕ್ಚುಲಿ ಇಲ್ಲಿ ಕೊಟ್ಟಿದೆ, ಇನ್ನೊಂದು 4% ಅವಾಗಲೇ ನಾವು ಏನ್ ನೋಡಿದ್ವಿ ಲೀಡರ್ಶಿಪ್ ಪರ್ಫಾರ್ಮೆನ್ಸ್ ಪೂಲ್ ಅಲ್ಲಿ ಆಡ್ ಆಗಿದೆ. 4% ಅಲ್ಲ, ಬೇಸಿಕಲಿ 3% ಅಲ್ಲ ಆಗಿದೆ. 4% ಹೊಸದಾಗಿ ಇಲ್ಲಿ ಕೊಟ್ಟಿರೋದು, ಆಡ್ ಮಾಡಿರೋದು ವಾಲ್ಯೂಮ್ ಬಿಲ್ಡರ್ ಬೋನಸ್ ಆಮೇಲೆ ಲೈಫ್ ಸ್ಟೈಲ್ ಪೂಲ್. ಇವೆರಡಕ್ಕೂ ಕೂಡ ಕ್ವಾಲಿಫೈ ಆಗಬೇಕು ಅಂದ್ರೆ ಒಂದು ಮಾತ್ರ ಕ್ವಾಲಿಫೈ ಆಗಲ್ಲ, ಇವೆರಡಕ್ಕೂ ಕೂಡ ಕ್ವಾಲಿಫೈ ಆಗುತ್ತೆ. ಸೊ ಸಫೈರ್ ಡೈರೆಕ್ಟರ್ ಅಂಡ್ ಅಬೋವ್ ಮಾತ್ರ. ಸೊ ಆದ್ರೆ ಲೆಗ್ ಅಲ್ಲಿ ಯಾವಾಗ 1.2 ಲ್ಯಾಕ್ ಒಂದು ಲೆಗ್ ಅಲ್ಲಿ, GCV ಅಲ್ಲ, ಒಂದು ಲೆಗ್ ವಾಲ್ಯೂಮ್ ಬೇಸಿಕಲಿ 1.2 ಲ್ಯಾಕ್ ಬಂದಾಗ ಅವಾಗ ಅವರಿಗೆ ಅದೇ ಒಂದು ಲೆಗ್ ಅನ್ನ ಡೆವಲಪ್ ಮಾಡೋದಕ್ಕೆ ವಾಲ್ಯೂಮ್ ಬಿಲ್ಡರ್ ಬೋನಸ್ ಅಂತ ಪೇಔಟ್ ಆಗತ್ತೆ, ಅದೇ ತಿಂಗಳಲ್ಲೇ ಪೇಔಟ್ ಆಗತ್ತೆ. ಆದ್ರೆ ಲೈಫ್ ಸ್ಟೈಲ್ ಫಂಡ್ ಪೂಲ್ ಏನಿದೆ ಅದು ಪೇಔಟ್ ಆಗಲ್ಲ. ಸೊ ಅದು ಹೋಲ್ಡ್ ಆಗುತ್ತೆ. ಜಸ್ಟ್ ಲೈಕ್ ಟ್ರಾವೆಲ್ ಫಂಡ್ ಅಂಡ್ ಕಾರ್ ಫಂಡ್ ಇದು ಹೋಲ್ಡ್ ಆಗುತ್ತೆ. ಸೊ ಈ ಒಂದು ಲೈಫ್ ಸ್ಟೈಲ್ ಫಂಡ್ ಪೂಲ್ ಏನಿದೆ, ನಮ್ಮ ಅಡ್ವೈಸರ್ಸ್ ಅಂಡ್ ಅಬೋವ್ ಇಲ್ಲ ಸಫೈರ್ ಡೈರೆಕ್ಟರ್ ಅಂಡ್ ಅಬೋವ್ ಯಾರು ಕ್ವಾಲಿಫೈ ಆಗ್ತಾರೆ ಅವರು ಕಾರ್ ತಗೊಳ್ಳೋದಕ್ಕೆ ಪರ್ಚೇಸ್ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಈವನ್ ಟ್ರಾವೆಲ್ಗೂ ಕೂಡ ಯೂಸ್ ಮಾಡ್ಕೋಬಹುದು. ಟ್ರಾವೆಲ್ ಅಂತ ಹೇಳಿದ್ರೆ ಕಂಪ್ನಿಯಿಂದ ಯಾವುದೇ ಒಂದು ಟ್ರಿಪ್ಸ್ ನ ಅನೌನ್ಸ್ ಮಾಡ್ತೀವಿ, ಆ ಒಂದು ಟ್ರಿಪ್ ಅವರು ಕ್ವಾಲಿಫೈ ಆದ್ಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಕೋಪ್ಲಿಕೆಂಟ್ ನ ಕರ್ಕೊಂಡು ಹೋಗಕ್ಕೆ ಅದನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಜಸ್ಟ್ ಲೈಕ್ ಟ್ರಾವೆಲ್ ಫಂಡ್ ಹಾಗೇನೆ ಕಾರ್ ಫಂಡ್ ಎರಡು ಕ್ಲಬ್ ಮಾಡಿ ನಿಮಗೆ ಕೊಟ್ಟಿರೋದು. ಸೊ ಸಫೈರ್ ಡೈರೆಕ್ಟರ್ ಅಂಡ್ ಅಬೋವ್, ಸೊ ಇದು ಕೂಡ ಶೇರ್ ಮೇಲೆ ಡಿಪೆಂಡ್ ಆಗುತ್ತೆ. ಸಫೈರ್ ಡೈರೆಕ್ಟರ್ 1 ಶೇರ್ ತಗೋಬಹುದು, ಇಲ್ಲ ಮ್ಯಾಕ್ಸಿಮಮ್ 2 ಶೇರ್ ತಗೋಬಹುದು. ಅಂದ್ರೆ 2 ಲೆಗ್ ಅನ್ನ 1.2 ಲ್ಯಾಕ್ ಅಂಡ್ ಅಬೋವ್ ಮಾಡಿದಾಗ ಅವಾಗ ಅವರಿಗೆ 2 ಶೇರ್ ತಗೋಬಹುದು. 2ಕ್ಕಿಂತ ಜಾಸ್ತಿ ಮಾಡಿದ್ರು ಕೂಡ ಅವ್ರಿಗೆ ಸಿಗೋದು 2 ಶೇರ್. ರೂಬಿ ಡೈರೆಕ್ಟರ್ 3 ಶೇರ್ ತಗೋಬಹುದು, ಅಂದ್ರೆ 3 ಲೆಗ್ ಗಿಂತ ಜಾಸ್ತಿ 1.2 ಲ್ಯಾಕ್ ಅಂಡ್ ಅಬೋವ್ ಮಾಡಿದಾಗ ಅವ್ರಿಗೆ 3 ಶೇರ್ ಸಿಗುತ್ತೆ. ಒಂದೇ ಲೆಗ್ ಮಾಡಿದಾಗ 1 ಶೇರ್ ಸಿಗುತ್ತೆ. ಸೊ ಈಚ್ ಲೆಗ್ 1.2 ಲ್ಯಾಕ್ ಅಂಡ್ ಅಬೋವ್ ಮಾಡಿದಾಗ ಅವ್ರಿಗೆ ಸಿಗೋದು 1 ಶೇರ್. ಎಮರಾಲ್ಡ್ ಡೈರೆಕ್ಟರ್ಗೆ ಮ್ಯಾಕ್ಸಿಮಮ್ 4 ಶೇರ್ಸ್, ಒಂದೊಂದು ಲೆಗ್ನು ಅವರು 1.2 ಲ್ಯಾಕ್ ಅಂಡ್ ಅಬೋವ್. 1.2 ಲ್ಯಾಕ್ ಅಂಡ್ ಅಬೋವ್ ಅಂದಾಗ ಬೇಸಿಕಲಿ ಅದು ಸಫೈರ್ ಡೈರೆಕ್ಟರ್ ಅಂಡ್ ಅಬೋವ್ ಅಂದ್ರೆ ಆಕ್ಚುಲಿ ಒಳ್ಳೇದು. ಓಕೆ, ಸೊ ಎಮರಾಲ್ಡ್ ಡೈರೆಕ್ಟರ್ ಅಪ್ ಟು GDD ತನಕ ಅವರಿಗೆ 4 ಶೇರ್ ಸಿಗತ್ತೆ. ಸೊ ವಾಲ್ಯೂಮ್ ಬಿಲ್ಡರ್ ಬೋನಸ್ ಅನ್ನೋದು ಮಂತ್ಲಿ ಪೇ ಆಗುತ್ತೆ, ಅದು ಹೋಲ್ಡ್ ಆಗಲ್ಲ. ಲೈಫ್ ಸ್ಟೈಲ್ ಫಂಡ್, ಕಾರ್ ಆರ್ ಟ್ರಾವೆಲಿಂಗ್ಗೆ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಹಾಗೇನೆ ನಮ್ಮ ಎಲ್ಲ ಹಳೆ ಕನ್ಸಲ್ಟೆಂಟ್ ಯಾರೆಲ್ಲ ಇದ್ರು ಅವರ ಟ್ರಾವೆಲ್ ಫಂಡ್ ಅಂಡ್ ಕಾರ್ ಫಂಡ್ ಇಶ್ಯೂ ಆಗಿಲ್ಲದೆ ಇರುವಂತದ್ದು. ಟ್ರಾವೆಲ್ ಫಂಡ್ ಅಂಡ್ ಕಾರ್ ಫಂಡ್ ಏನಿದೆ ಅದು ಇದೇ ಲೈಫ್ ಸ್ಟೈಲ್ ಫಂಡ್ ಪೂಲ್ಗೆ ಆಡ್ ಆಗುತ್ತೆ. ಸೊ ಅವು ಇವಾಗ್ಲೂ ಕೂಡ ಅವರು ಕಾರ್ ತಗೊಳ್ಳೋಕೆ ಇಲ್ಲ ಅಂತ ಹೇಳಿದ್ರೆ ಕಂಪ್ನಿ ಅನೌನ್ಸ್ ಮಾಡುವಂತ ಒಂದು ಟ್ರಿಪ್ಗೆ ಆ ಒಂದು ಫಂಡ್ ನ ಯೂಸ್ ಮಾಡ್ಕೋಬಹುದು. ಸೊ ಹಳೆ ಟ್ರಾವೆಲ್ ಫಂಡ್ ಯಾರಿಗೂ ಪೇ ಔಟ್ ಆಗಿಲ್ಲ, ಅದು ಲೈಫ್ ಸ್ಟೈಲ್ ಫಂಡ್ಗೆ ಆಡ್ ಆಗತ್ತೆ. ಸೊ ಹಾಗೇನೆ ಯಾರ್ದೆಲ್ಲ ಕಾರ್ ಫಂಡ್ 50,000 ಅಂಡ್ ಅಬೋವ್ ಇತ್ತು, ಪೇ ಔಟ್ ಆಗಿರ್ಲಿಲ್ಲ, ಅದು ಕೂಡ ಲೈಫ್ ಸ್ಟೈಲ್ ಫಂಡ್ ಪೂಲ್ಗೆ ಆಡ್ ಆಗಿರುತ್ತೆ. ಓಕೆ, ಸೊ ಇದು ನಮ್ಮ ಒಂದು ಕಂಪ್ಲೀಟ್ ಅಪ್ಡೇಟ್ ಆನ್ ಮೋದಿ ವೇ ಇನ್ಕಮ್ ಪ್ಲಾನ್, ನ್ಯೂ ಅಪ್ಡೇಟ್ ಆಸ್ ಆಫ್ ಮಾರ್ಚ್ 2025. ಸೊ ಹಾಗೇನೆ ಟ್ರಿಪ್ಸ್ ಬೇಸಿಕಲಿ ಆಫರ್ ಟ್ರಿಪ್ಸ್ ಇರಲ್ಲ, ಇನ್ ಮುಂದೆ ಟೈಟಲ್ ಬೇಸ್ಡ್ ಟ್ರಿಪ್ಸ್ ಇರುತ್ತೆ. ಟೈಟಲ್ ಬೇಸ್ಡ್ ಅಂತ ಹೇಳಿದ್ರೆ 1 ವರ್ಷದಲ್ಲಿ ಯಾರೆಲ್ಲ ಟೈಟಲ್ ಮೇಂಟೈನ್ ಮಾಡುವಂತವ್ರಿಗೆ ಒಂದು ಲಕ್ಸುರಿಯಸ್ ಟ್ರಿಪ್
ಕಂಪ್ನಿಯಿಂದನೇ ಇರುತ್ತೆ. ಕನ್ಸಲ್ಟೆಂಟ್ ಯಾವುದೇ ಕಾರಣಕ್ಕೂ ವಾಲ್ಯೂಮ್ ಬೇಸ್ಡ್ ಇದು ಏನಿರಲ್ಲ. ಸೊ ಆಫರ್ ಟ್ರಿಪ್ಸ್ ಅಂತ ಇರಲ್ಲ. ಸೊ ಕಂಪ್ನಿನೇ ಕರ್ಕೊಂಡು ಹೋಗುತ್ತೆ, ಯಾರು ಏನು ಪೇಮೆಂಟ್ ಮಾಡೋದು ಬೇಕಾಗಿರಲ್ಲ. ಆದ್ರೆ ಅದು ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ಒಂದು ಸರ್ಟನ್ ಟೈಟಲ್ ಕೊಡ್ತೀವಿ, ಆ ಸರ್ಟನ್ ಟೈಟಲ್ ಅನೌನ್ಸ್ ಮಾಡುತ್ತೆ, ಅದನ್ನ ಮೈಂಟೈನ್ ಮಾಡ್ಬೇಕಾಗತ್ತೆ. ಸೊ ಪ್ರಾಬಬ್ಲಿ ಫಾರ್ ಎ ಇಯರ್. ಓಕೆ, ಸೊ ಇದು ನಮ್ಮ ಒಂದು ಮೋದಿವೇ ಇನ್ಕಮ್ ಪ್ಲಾನ್ ಅಪ್ಡೇಟ್.